ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ನಮಸ್ಕಾರ, ಮಹಾಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಇವತ್ತಿನ ಮಹಾಭಾರತದ ವಿಶೇಷ ಅತಿಥಿ ವಕೀಲರಾದ ಬಾಲನವರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಇಡೀ ಧರ್ಮಸ್ಥಳದ SIT ತನಿಖೆ ಇನ್ನೇನು ನಿರ್ಣಾಯಕ ಘಟ್ಟದಲ್ಲಿ ಬಂದಿದೆ. ಇವತ್ತೋ ನಾಳೆನೋ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋ ಹೊತ್ತಿಗೆ ಹೊಸದೊಂದು ಕೇಸ್. ಇದನ್ನ ಗಮನಿಸಿ ಯಾರೆಲ್ಲರೂ ಧರ್ಮಸ್ಥಳ ಪರ ಅಂತ ಹೇಳಿ ತಮ್ಮನ್ನು ತಾವು ಕರ್ಕೊಳ್ತಿದ್ರು ಅವ್ರು ಹೇಳ್ತಿದ್ದಾರೆ, ಈ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರ ಮಾಡ್ತಿದ್ದ ಗ್ಯಾಂಗ್ ಹೆದರಿ ಓಡ್ ಹೋಗ್ತಾ ಇದೆ. ಬಂಧನದ ಭೀತಿಗೊಳಗಾಗಿ ಅಂಜಿ ಬೆನ್ ತಿರುಗಿಸ್ಕೊಂಡು ಹೋಗ್ತಿದ್ದಾರೆ. ಹಿಂಗೇನಾಗಿರೋದು? ಹಂಗೇನು ಇಲ್ಲ, ಅದು ಅವರು ಚಿಂತನೆ ಹಂಗಿರುತ್ತೆ. ಅದು ಬೆಳ್ತಂಗಡಿ, ಆ ಧರ್ಮಸ್ಥಳ, ಇಡೀ ಕರಾವಳಿ ಪ್ರದೇಶದಲ್ಲಿ ಎಲ್ರಿಗೂ ಗೊತ್ತು, ಇಡೀ ದೇಶಕ್ಕೆ ಗೊತ್ತು, ಸ್ಟೇಟ್ಗೂ ಗೊತ್ತಿದೆ. ಒಬ್ಬ ಮನುಷ್ಯ ಹೊರಗೆ ಬರ್ತಾನೆ, ಕೈಯಲ್ಲಿ ಮೂಳೆ ಇರುತ್ತೆ ಮತ್ತು ಬುರುಡೆ ಇರುತ್ತೆ. ಅವನು ಹೇಳ್ತಾನೆ, ನಾನು ಅಲ್ಲಿ ಕೆಲಸ ಮಾಡಿದೆ, 10 ವರ್ಷ ಕೆಲಸ ಮಾಡಿದೆ. ಆ FIR ಓದಿದ್ರೆ ಗೊತ್ತಾಗುತ್ತೆ, ನಾನು ಊತಾಕಿದೆ. ಸಣ್ಣ ವಯಸ್ಸು 12-15 ವಯಸ್ಸು ಹುಡುಗಿರನ್ನು ಕೂಡ ಕೊಂದಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ, ರಕ್ತ ಸುರಿತಿತ್ತು, ಇದೆಲ್ಲ ಹೇಳ್ದ. ಸೂಪರ್ವೈಸರ್ ಅಂದ, ಕೊಂದವರು ಯಾರೊಂದು ಹೇಳ್ದ. ಇದು 3. 4ನೇ ತಾರೀಕು ಮ್ಯಾಜಿಸ್ಟ್ರೇಟ್ ಆದೇಶವನ್ನು ಪಡೆದು FIR ನೋಂದಣಿ ಆಯಿತು. 9ನೇ ತಾರೀಕು ಹೇಳಿಕೆ ಕೊಡ್ತಾನೆ ನ್ಯಾಯಾಧೀಶರ ಮುಂದೆ. ಆ ಹೇಳಿಕೆಯಲ್ಲಿ ಕೂಡ ಇದನ್ನೇ ಹೇಳ್ತಾನೆ. ಇದಾದ ಮೇಲೆ 19ನೇ ತಾರೀಕು SIT ರಚನೆ ಆಗುತ್ತೆ. ಅವನನ್ನು 4 IPS ಆಫೀಸರ್ಸು, ಅದರ್ ಆಫೀಸರ್ಸು, FSLನವನು ಅವನನ್ನು ಗ್ರಿಲ್ ಮಾಡ್ತಾರೆ, ಇಂಟರಾಗೇಟ್ ಮಾಡ್ತಾರೆ, ಎನ್ಕ್ವೈರಿ ಮಾಡ್ತಾರೆ. ಅವನು ನಿಜ ಹೇಳ್ತಾನೆ ಎಂದು ಕಂಡು ಬಂದ ನಂತರ ಎಕ್ಸ್ಯೂಮೇಷನ್, ಎಕ್ಸ್ಕವೇಷನ್, ರಾಡಾರು ಎಲ್ಲ ಹೋಗ್ತಾರೆ. 15 ಸ್ಪಾಟ್ಗೆ ಹೋಗ್ತಾರೆ. 15 ಸ್ಪಾಟಲ್ಲಿ ಏನೂ ಸಿಗಲಿಲ್ಲ, 2 ಸ್ಪಾಟಲ್ಲಿ ಏನೋ ಸಿಕ್ತು. ಇದು ಕರೆಕ್ಟಾಗೇ ಹೋಗ್ತಿತ್ತು. ಯಾವತ್ತುವರೆಗೆ 23/8/2025 ಕರೆಕ್ಟಾಗಿ ಹೋಗ್ತು. ಅಲ್ಲಿ ನ್ಯಾಯ ಸಿಗುತ್ತೆ, ಏನೆಗಳಿಗೆ, ಪ್ರಾಣಿಗಳಿಗೆ, ಜೀವಗಳಿಗೆ ನ್ಯಾಯ ಸಿಗುತ್ತೆ ಎಂದು ಭರವಸೆ ಎಲ್ಲರಿಗೂ ಇತ್ತು, ನನಗೂ ಕೂಡ ಇತ್ತು. ಆದರೆ 23ನೇ ತಾರೀಕು ಅವನು ಭೀಮಾ ಮುಸುಕಧಾರಿ ಚಿನ್ನಯ್ಯ ಅಂದು ಹೊರಗೆ ಗೊತ್ತಾದ. ನನ್ನ ಡೈಲಾಗು, ಅವನು ಭೀಮಾ ಚಿನ್ನಯ್ಯ ಇದ್ದಾಗ ನಿಜ ಹೇಳ್ತಿದ್ದ, ಯಾವಾಗ ಚಿನ್ನಯ್ಯ ಅದನ್ನೋ ಸುಳ್ಳು ಹೇಳೋಕ್ಕೆ ಶುರು ಮಾಡ್ದ ಅಂತ ಹೇಳ್ತೀನಿ. ನಿಮ್ಮ ಪ್ರಕಾರ? ನನ್ನ ಪ್ರಕಾರ. ಮತ್ತು ನಾನು ಏನು ಹೇಳ್ತೀನಿ ಅಂದರೆ, ಕುದುರೆ ಗಾಡಿ ಮುಂದೆ ಕುದುರೆ ಇತ್ತು, ಕುದುರೆ ಹೋಗ್ತಿತ್ತು ಮುಂದೆ. ಆ ಗಾಡಿನಲ್ಲಿ ನ್ಯಾಯ ಅನ್ನೋ ಲೋಡ್ ಇತ್ತು. 23/8/2025 ನಂತರ ಗಾಡಿ ಮುಂದೆ ಹೋಯ್ತು, ಕುದುರೆ ಹಿಂದೆ ಬಂತು. ಲೋಡು, ನ್ಯಾಯ ಅನ್ನೋ ಲೋಡು ಕೆಳಗೆ ಹೋಯ್ತು, ಅನ್ಯಾಯ ಅನ್ನೋ ಲೋಡು ಅಲ್ಲಿ ಬಂತು. ಸರಿ ಬಾಲನ್ ಸರ್, ಇದೆಲ್ಲ ಡೈಲಾಗ್ಗಳು ನೀವು ನ್ಯಾಯ ಅಂದ್ರಿ, ಬಂಡಿ ಅಂದ್ರಿ, ಕುದುರೆ ಅಂದ್ರಿ, ಇದೆಲ್ಲ ಡೈಲಾಗ್ಗಳು ಆಚೆ ಮಾಧ್ಯಮದಲ್ಲೋ ಅಥವಾ ಸಾಮಾಜಿಕ ಮಾಧ್ಯಮದಲ್ಲೋ ಹೇಳೋಕೆ ಚೆನ್ನಾಗಿರುತ್ತೆ. ಬಹುಶಃ ಕೇಳೋರ್ಗೂ ಕೆಲವ್ರಿಗೆ ಚೆನ್ನಾಗಿ ಅನ್ನಿಸ್ಬಹುದೇನೋ, ಗೊತ್ತಿಲ್ಲ. ಆದರೆ ಇದು ಹೆಂಗಾಗಿದೆ ಅಂದರೆ, ನಿಮ್ಮ ವಾದಕ್ಕೆ ತಕ್ಕ ಹಾಗೆ SIT ತನಿಖೆ ಆಗೋವರೆಗೂ ಕೂಡ ಎಲ್ಲವೂ ಓಕೆ, ನಿಮಗೆ ಯಾವಾಗ ಆಟ ಬೋರ್ ಆಗುತ್ತೆ ಆವಾಗ ಎಲ್ಲವೂ ಕೂಡ ಬೇಡ. ಅಂದರೆ SIT ಅನ್ನೋದು ನಿಮ್ಮ ತಾಳಕ್ಕೆ ಕುಣಿಯುವ ಕುದುರೆ ಆಗಬೇಕಾ? ಹಂಗಲ್ಲ. ಇದು ನಮ್ಮ ತಾಳ, ನಿಮ್ಮ ತಾಳ ಅಲ್ಲ, ನ್ಯಾಯದ ತಾಳ. ನ್ಯಾಯ ಹೌದೋ ಅಲ್ಲೋ, SIT ತನಿಖೆ ಮುಗದೇ ಇಲ್ಲ, ವರದಿ ಸಬ್ಮಿಟ್ ಹೌದು. ಈಗ ನೀವು ಸೆಕ್ಷನ್ ಹಾಕಿದ್ರಿ, ಅದನ್ನ ಪ್ರಶ್ನೆ ಮಾಡಿ. ಅದನ್ನೇ ಪ್ರಶ್ನೆ ಮಾಡಿದ್ದು. ಪ್ರಶ್ನೆ ಮಾಡಿಲ್ಲ ನೀವು, ಅದನ್ನೇ ಪ್ರಶ್ನೆ ಮಾಡಿ, ಅದನ್ನ ಮಾತ್ರ ಪ್ರಶ್ನೆ ಮಾಡಿಲ್ಲ. ನೋ, ಯು ಹ್ಯಾವಂಟ್. ನೋ, in the writ petition ನೀವೇ ಸಲ್ಲಿಕೆ ಮಾಡಿರುವ ರಿಟ್ ಪಿಟಿಷನ್ ನ ಪೇಜ್ ನಂಬರ್ 12 ಮಾರ್ಕ್ ಮಾಡಿ. ಲಾಸ್ಟ್ ಅಲ್ಲ ಸರ್, ಫಸ್ಟ್ ಇಂದಾನೆ ಹೋಗೋಣ. ವೈ ಟು ಗೋ ಟು ಲಾಸ್ಟ್? ಲೆಟ್ಸ್ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್. ಇದರಲ್ಲಿ ಪ್ರೇಯರ್ ಅನ್ನೋದ್ರಲ್ಲಿ ಮೊದಲ ಪಾಯಿಂಟ್ ನಲ್ಲೇ ಹಾಕಿದ್ದೀರಿ, ಕ್ವಾಶ್ ದ FIR ರಿಜಿಸ್ಟರ್ ಇನ್ ದ ಕ್ರೈಮ್ ನಂಬರ್ 39/2025 BNS registered on the file of ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ವೈ ಡು ಯು ವಾಂಟ್ ಟು ಡೂ ದಿಸ್? ನಿಮಗೆ
ನಿಮ್ಮ ಪರವಾಗಿ ನಿಂತಿದ್ದ ಮಟ್ಟಣ್ಣನವರ್, ನಿಮ್ಮ ಪರವಾಗಿ ನಿಂತಿದ್ದ ತಿಮರೋಡಿ, ವಿಠ್ಠಲಗೌಡ, ಜಯಂತ್ ಅವರ ವಾದದಲ್ಲಿ ಹುರುಳಿದೆ ಅನ್ನೋ ಧೈರ್ಯ ಇದ್ದಿದ್ರೆ ಈ ಕೇಸನ್ನ ರದ್ದು ಮಾಡಿ ಅಂತ ಹೇಳುವ ಗೋಜಿಗೆ ಯಾಕೆ ಹೋಗ್ತಿದ್ರಿ? ಅದನ್ನೇ ಇದೀಗ ಪ್ರಶ್ನೆ ಆಯ್ತಲ್ಲ. ನೋಡಿ, ಒಂದು ಕೇಸ್ ರಿಜಿಸ್ಟರ್ ಮಾಡಬೇಕಾದ್ರೆ ಕ್ರೈಮ್ ನಂಬರ್ 39 ಧರ್ಮಸ್ಥಳ ಸೆಕ್ಷನ್ ಓದಿಲ್ಲ 211D. ಹೌದು, ಅದು ನಾನ್ ಕಾಗ್ನಿಸಬಲ್ ಅಫೆನ್ಸ್, ನೋಂದಣಿ ಮಾಡಕ್ ಬರೋದಿಲ್ಲ. 211A. ನಾನ್ ಕಾಗ್ನಿಸಬಲ್ ಅಫೆನ್ಸ್, ಯು ಕ್ಯಾನ್ ನಾಟ್ ರಿಜಿಸ್ಟರ್ ಎನ್ When was FIR. this case filed, sir? ಯಾವಾಗ ದಾಖಲಾಗಿದೆ ಕೇಸು? ಕೇಸ್ ದಾಖಲಾಕಿದ್ದು 4/7/2025. ನೀವು ಪಿಟಿಷನ್ ಹಾಕಿರೋದು ಯಾವತ್ತು? ಅದು ಮೊನ್ನೆ ಹಾಕಿದ್ದು 4ನೇ ತಾರೀಕಿನಿಂದ ಮೊನ್ನೆ, ಅಂದ್ರೆ ಸರಿಸುಮಾರು 2 ತಿಂಗಳು. ನಿಮಗೆ ಗೊತ್ತೇ ಆಗಿರ್ಲಿಲ್ವಾ? ದಟ್ ಇಸ್ ಏನೋ 211 ಸಬ್ ಕ್ಲಾಸ್ ಎ ಇದು ಸರಿನೇ ಇಲ್ಲ ಅನ್ನೋದು ಇಷ್ಟು ದಿನಗಳ ಕಾಲ ಗೊತ್ತಾಗಿರ್ಲಿಲ್ವಾ? ಗೊತ್ತಿತ್ತು. ದೆನ್ ವೈ ನೌ? ಇನ್ನೇನು ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗಬೇಕು ಅನ್ನೋ ಹೊತ್ತಿಗೆ ಯಾಕಿದು? ಅದೇ ಗೊತ್ತಿತ್ತು, ಎಲ್ಲ ಕಡೆನೂ ಹೇಳ್ತಿದ್ದೆ, ಮಾಧ್ಯಮದಲ್ಲಿನೂ ಹೇಳ್ತಿದ್ದೆ ತಪ್ಪಾಗಿದೆ ಎಂದು. ಐ ಕೆನಾಟ್ ಫೈಲ್, ಐ ಆಮ್ ಓನ್ಲಿ ಅನ್ ಅಡ್ವೊಕೇಟ್. ನೀವು ನನ್ನ ಪ್ರಶ್ನೆ ಮಾಡೋದು ನೋಡಿದ್ರೆ ನನ್ನ ಪಾರ್ಟಿ ಅಂದ್ಕೊಂಡಿದ್ದೀರಾ? ಅಂದ್ರೆ ನೀವು ಯಾರ ಪರವಾಗಿ ವಕಾಲತ್ತು ವಹಿಸಿದ್ದೀರಾ? ಅವರು ಅವ್ರನ್ನ ಮೊನ್ನೆ ಪ್ರಶ್ನೆ ಬಂದ್ರು, ಮಾಡ್ತಿದ್ದೀನಿ. ಅವ್ರು ಬಂದಿದ್ದೆ ನನ್ನ ಹತ್ರ. ಅವ್ರನ್ನ ನಾನು ನೋಡಿದ್ದೆ ಸಂಡೇ ಬಂದು ಈ ಥರ 9 ನೋಟಿಸ್ ಕೊಟ್ಟರು. ಆ ನೋಟಿಸ್ ಆವಾಗಲೇ ಬಂದಿದ್ದರೆ ಆಗ್ತಿದ್ದೆ. 9 ನೋಟಿಸ್ಗೆ ಹೋಗಿದ್ದಾರೆ, 9 ನೋಟಿಸಸ್. ಮಧ್ಯಾಹ್ನ 12 ಗಂಟೆಗೆ ಹೋದರೆ ಮಿಡ್ನೈಟ್ 1 ಗಂಟೆವರೆಗೆ ಅಲ್ಲೇ ಕಳಿಸಿದ್ದಾರೆ. ಆವಾಗ ಫಸ್ಟ್ ನೋಟಿಸ್ ನನ್ನ ಹತ್ರ ಬಂದಿಲ್ಲ, ಸೆಕೆಂಡ್ ನೋಟಿಸ್, ಥರ್ಡ್, 10th ನೋಟಿಸ್ಗೆ ಓಡಿ ಬಂದರು. ಅದರಲ್ಲಿ ಬರೆದಿದ್ದಾರೆ, ನಿಮ್ಮನ್ನು ಬಂಧಿಸ್ತೀವಿ, ಅರೆಸ್ಟ್, ನೀವು ಸಾಕ್ಷಿನ ನಾಶಪಡಿಸಬಾರ್ದು ಅಂತ ನೋಟಿಸ್ ಬಂತು. ಆ ನೋಟಿಸ್ ಬಂದ ಮೇಲೆ ಅದು ಪೂರ್ತಿ ತಪ್ಪು ಮಾಡಿದ್ದಾರೆ. ಯಾವುದ್ರ ಬಗ್ಗೆ? ಈಗ ಚಿನ್ನಯ್ಯನಿಗೆ ನಾನು ಲಾಯರಾ? ಇಲ್ಲ. ಇವ್ರು ಯಾರಿಗಾಗಲೂ ಲಾಯರ? ನಾನು ಫಸ್ಟ್ ಫೀಲ್ಡ್ಗೆ ಆ್ಯಸ್ ಎ ಲಾಯರ್ ಐ ಎಂಟರ್ಡ್ ಇನ್ ಟು ದ ಫೀಲ್ಡ್ ಹೋಲ್ಡಿಂಗ್ ಎ ವಕಾಲತ್ ಫಸ್ಟ್ ಟೈಮ್. ಅದಕ್ಕೆ ಮೊದಲು ಯಾರಿಗೂ ವಕಾಲತ್ತು. ಆ್ಯಸ್ ಎ ಸಿಟಿಸನ್, ಆ್ಯಸ್ ಎ ಪರ್ಸನ್ ಕನ್ಸರ್ನ್ ವಿತ್ ದ ಸೊಸೈಟಿ, ಇದು ಇಷ್ಟೊಂದು ಘೋರ ಅಪರಾಧಗಳಾಗಿದೆ, ಸಿಟ್ ತನಿಖೆ ಮಾಡಿ ಎಂದು ನಾನೇ ಮುಖ್ಯಮಂತ್ರಿನೇ ಒಂದು ಟೀಮ್ ಆಫ್ ಲಾಯರ್ಸ್ ಜೊತೆ ಹೋಗಿ ಕೊಟ್ಟೆ. ರಚನೆ ಆಯಿತು, ಸರಿಪಡಿಸ್ಬೇಕಲ್ಲ ಮೇಡಮ್. ಸರಿ ಸರ್, ಅವ್ರು ಮಾಡಿಲ್ಲ. ಸರಿ, ನಿಮ್ಮದೇ ವಾದ. ನೀವೇ ಹೋದ್ರಿ ಮುಖ್ಯಮಂತ್ರಿಗಳ ಬಳಿಯಲ್ಲಿ SIT ರಚನೆ ಮಾಡಿ ಅಂತ ಕೇಳ್ಕೊಂಡ್ರಿ. ನಿಮ್ಮದೂ ಸೇರಿದಂತೆ ನಿಮ್ಮ ರೀತಿಯ ಅನೇಕರ ಬೇಡಿಕೆಯ ಅನುಸಾರದಲ್ಲಿ SIT ರಚನೆ ಆಯ್ತು. ಆದ್ರೆ ಇದೀಗ ಅದೇ SIT ಮಾಡಿರುವ ತನಿಖೆನೇ ಬೇಡ, ಸ್ಟಾಪ್ ಮಾಡ್ಬಿಡಿ ಅಂತ ಹೇಳಿ ನೀವೇ ವಾದವನ್ನ ಮಂಡಿಸ್ತಿದ್ದೀರಿ. ಮಿಸ್ಇಂಟರ್ಪ್ರಿಟೇಷನ್. ಯು ಆರ್ ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್. ಅಲ್ಲ, ನನಗೂ ಎಕ್ಸ್ಪ್ಲೈನ್ ಮಾಡಿ, ನಮ್ಮ ವೀಕ್ಷಕರಿಗೂ ಎಕ್ಸ್ಪ್ಲೈನ್ ಮಾಡಿ. ಇನ್ ಬಿಟ್ವೀನ್ ದ ಲೈನ್ಸ್. ನೋ ಸರ್, ಐ ಹ್ಯಾವ್ ರೆಡ್ ದಟ್ ಕ್ಲಿಯರ್ಲಿ. As far as the petitioners are concerned, quash. ಪೆಟಿಷನರ್ಗೂ ಅದಕ್ಕೂ ಸಂಬಂಧ ಇಲ್ಲ, ಕ್ವಾಶ್ ಮಾಡಿ. ನಮ್ಗೆ ಕೊಟ್ಟಿರೋ ನೋಟಿಸನ್ನು ಕ್ವಾಶ್ ಮಾಡಿ. ಅದ್ರಲ್ಲಿ ಇನ್ನೊಂದು ಕೇಳಿ ನೋಡಿ ಮೇಡಮ್, ವಾಟ್ ಈಸ್ ದ ಇಂಟ್ರಿಮ್ ಪ್ರೇಯರ್? ಸರಿ ಸರ್, ಇಂಟ್ರಿಮ್ ಪ್ರೇಯರ್ ಏನು? ನೀವ್ ಹೇಳ್ತಿರೋದು ಅದು ಮೇನ್ ಪ್ರೇಯರ್. ಇಂಟ್ರಿಮ್ ಪ್ರೇಯರ್ ಏನು? ಇಂಟ್ರಿಮ್ ಪ್ರೇಯರ್ ಬಗ್ಗೆನೂ ಓದೋಣಂತೆ. ನೀವ್ ಹೇಳ್ತಿರೋದೇನು? ಅವ್ರಿಗೆ ಕೊಟ್ಟಿರುವ ನೋಟಿಸ್ ಬಗ್ಗೆ 3ನೇ ಪಾಯಿಂಟ್ ನಲ್ಲಿ ರೆಫರ್ ಮಾಡಿದ್ದೀನಿ. ನಾನು ಅದ್ರ ಬಗ್ಗೆ ಅಬ್ಜೆಕ್ಟೇ ಮಾಡ್ತಿಲ್ಲ. ಕಾನೂನಾತ್ಮಕವಾಗಿ ಅವಕಾಶ ಇದೆ ಅಂದ್ರೆ ಬಳಸ್ಕೊಳ್ಬಹುದು. ಆದ್ರೆ ನನ್ನದು ವೈಯಕ್ತಿಕವಾಗಿ ನಿಮಗೆ ಕೇಳ್ತಾ ಇರುವ ಪ್ರಶ್ನೆ, ನೀವೇ ಹೋಗಿ SIT ರಚನೆ ಮಾಡಿ ಅಂತ ಹೇಳಿ ಮುಖ್ಯಮಂತ್ರಿ ಕೇಳಿದ್ಮೇಲೆ ಯಾರೋ ಬಂದ್ರು ವಕಾಲತ್ ವಹಿಸು ಅಂತ ಹೇಳ್ತಿದ್ದಾರೆ ಅಂದ್ಮೇಲೆ ಬಾಲನ್ ಅವರು ಇಡೀ ಪ್ರಕರಣವನ್ನ ರದ್ದು ಮಾಡಿ ಅಂತ ಹೇಳಿ ವಕಾಲತ್ ವಹಿಸೋದು ಸರಿನಾ? Again you are reading in bit. See, now reading from your own petition, yes sir. madam, ಅದರಲ್ಲಿ ಎಂಟ್ರಿ ಮಾಡ್ರು ಕೇಳಿದಿನ, ತಡೆ ಮಾಡಿ ಅಂತ ಕೇಳಿದಿನ ನೋಡಿ? ಇಲ್ಲ. ತಡೆ ಮಾಡಿದನ್ ಕೇಳಿದಿನ ನೋಡಿ? ಇಲ್ಲ. ಹಾಗಾದ್ರೆ ಇದೊಂದು ಆಡ್ ಮಾಡೋ ಅವಶ್ಯಕತೆ ಏನಿತ್ತು? ಅವಶ್ಯಕತೆ ಇತ್ತು. ತಪ್ಪು ಮಾಡಿದ್ದಾರೆ ಅಂತ ಹೇಳ್ಬೇಕಾಯ್ತು. ಈಗ SIT ರಚನೆ ಮಾಡಿದ್ದು ನಾಟ್ ಓನ್ಲಿ ಫಾರ್ ಕ್ರೈಮ್ ನಂಬರ್ 39/2025. ನೀವು ಇದನ್ನ ಅಫಿಷಿಯಲ್ ಲೆಟರು ವುಮನ್ ಕಮಿಷನ್ ಅವರು ಬರೆದಿದ್ದಾರೆ. ಅದನ್ನು ತರಿಸ್ಕೊಂಡು ಓದಿ. ಅದರಲ್ಲಿ ಏನು ಹೇಳುತ್ತೆ, ಸುಮಾರು ಪ್ರಕರಣಗಳು ನಡೆದಿದೆ, ಇದು ತನಿಖೆ ಮಾಡಬೇಕಂದು. SIT ರಚನೆ ಮಾಡಿದಾಗ ಎಷ್ಟು FIRಗಳು ರಿಜಿಸ್ಟರ್ ಆಗಿದೆ? 39 ಅಂದು ಅಲ್ಲ, ಅದು ಎಷ್ಟು FIRಗಳು ರಚನೆ ಆಗಿದೆ. ಸಿಗ ಬೇರೆ ಬೇರೆ ಪೊಲೀಸ್ ಸ್ಟೇಷನಲ್ಲಿ ಬೇರೆ ಬೇರೆ FIR ಬೇರೆ ಬೇರೆ ಡೇಟ್ಗಳಲ್ಲಿ ರಚನೆ ಆಗಿದೆ, ರಿಜಿಸ್ಟರ್ ಆಗಿದೆ. ಅದನ್ನೆಲ್ಲ ತನಿಖೆ ಮಾಡಬೇಕಂದು. ಎಂಟೈರ್ ನಾನು ಎಲ್ಲಾಗಲೂ SITನ ರದ್ದು ಮಾಡಿ ಅಂತ ಕೇಳಿದಿನ? ಓನ್ಲಿ 39. ಅದೇ ಮೂಲ ಪ್ರಕರಣ ಇಲ್ಲ, ಬಟ್ ಅದೇ ಬೇರೆ, ಅದು ಒಂದೇನಾ? ಇದು ಮೂಲ ಪ್ರಕರಣ, ಮೂಳೆ ಪ್ರಕರಣ.
ಅದು ಯಾವನೋ ತಂದ ಅವನು ಇದರಲ್ಲಿ ನಿಜ ಇರುತ್ತೆ ಅಂತ ಹೇಳಿದ್ವಿ. ಎಷ್ಟು ಮೊಕದ್ದಮೆ ರಿಜಿಸ್ಟರ್ ಆಗಿದೆ, ಎಷ್ಟು ಪ್ರಕರಣಗಳು ನಡೆದಿದೆ, ಇದನ್ನೆಲ್ಲ ತನಿಖೆ ಮಾಡೋದು. ಈಗಲೂ ಈಗ ನಾನು ನಾಳೆ ಸ್ಟೇ ಮಾಡಿದ್ದಾರೆ, ಅವನು ಮುಸುಕ್ದಾರಿ ಹೊರಗೆ ಬಂದ್ಬಿಡ್ತಾನೆ. ಈಸ್ ಇನ್ ಜೈಲ್. ಅಂತಿಮವಾದ 12ಗೆ ಇದೆ. ಪ್ರಾಸಿಕ್ಯೂಟ್ರ್ ವಾದ ಏನಿತ್ತು ಕೋರ್ಟಲ್ಲಿ ನಿನ್ನೆ, ಈ 4 ಜನ ಲೆಟ್ ದಮ್ ಟೇಕ್ ಬೇಲ್. ಏನಕ್ಕೆ ಬೇಲ್ ತಗೋಬೇಕು ಅವರು? ಲೆಟ್ ದಮ್ ಟೇಕ್ ಬೇಲ್. ಇದು ಏನಾಯಿತು, ಈಗ ನ್ಯಾಯ ಕೇಳಿ ಹೋರಾಟಕ್ಕೆ ಬಂದರೆ ಕೇಳೋರನ್ನ ಒಳಗಡೆ ಹಾಕಿದರೆ ಏನು ಮಾಡೋದು? ಸರ್, ಎಷ್ಟೋ ಕೇಸ್ನಲ್ಲಿ ನಾನು ಹೋಲಿಕೆ ಮಾಡ್ತಿರೋದು ಸರಿನೋ ತಪ್ಪೋ ಲೀಗಲಿ ನನಗೆ ಗೊತ್ತಿಲ್ಲ, ಬಟ್ ಎಷ್ಟೋ ಕೇಸ್ಗಳಲ್ಲಿ ಕೊಲೆ ಮಾಡಿದವ್ರೇನ ನಾನು ಡೈರೆಕ್ಟಾಗೇ ಹೇಳ್ತೀನಿ. ದರ್ಶನ್ ಅವ್ರ ಮೇಲೆ ಒಂದು ಆರೋಪ ಬಂತು, ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಅದರಲ್ಲಿ ಫಸ್ಟ್ ಸರೆಂಡರ್ ಆದವ್ರು ಏನು ಹೇಳಿದ್ರು, ನಾವೇನೋ ಹಣಕಾಸಿನ ವ್ಯವಹಾರಕ್ಕೋಸ್ಕರ ಜಗಳ ಆಯಿತು, ಕೊಲೆ ಆಗೋಯ್ತು ಅಂತ ಹೇಳಿ ಸರೆಂಡರ್ ಆದ್ರು. ಸರ್, ಅದನ್ನೇ ಸತ್ಯ ಅಂತ ನಂಬಿ ಹಾಗೇನೆ ತನಿಖೆ ಮಾಡಬೇಕು ಅಂತ ಹೇಳಿ ನಮ್ಮ ಸಂವಿಧಾನವೂ ಹೇಳೋಲ್ಲ, ಪೊಲೀಸ್ ಆಕ್ಟ್ ಕೂಡ ಹೇಳೋದಿಲ್ಲ, IPC ಸೆಕ್ಷನ್ ಕೂಡ ಈಗ ಅದಕ್ಕೆ ಏನು ಹೇಳ್ತೀರಾ? ಇವ್ರು 4 ಜನ ಕೊಲೆ ಮಾಡಿದ್ರು ಅಂತ ಹೇಳ್ತೀರಾ? ನನಗೆ ಗೊತ್ತಿಲ್ಲ. ಲೆಟ್ ದ ಇನ್ವೆಸ್ಟಿಗೇಷನ್ ಕಂಪ್ಲೀಟ್. ಎಷ್ಟು 3 ತಿಂಗಳಾಯಿತು. ಈಗ ಇವ್ರು 4 ಜನರ ಮೇಲೆ 9 ನೋಟಿಸ್ ಕೊಟ್ಟಿದ್ದಾರೆ. ಕೊಡಬಾರ್ದು. ಯಾವ ಲಾ ಹೇಳುತ್ತೆ ಕೊಡಬಾರ್ದು? 35(3) ಓದಿ. ನೋಟಿಸ್ ಅಂದಿದೆ. ಎ ನೋಟಿಸ್, ದಿ ನೋಟಿಸ್, ಆ್ಯಂಡ್ ನೋಟಿಸಸ್ ಅಂದರೆ ಸೆವರಲ್. ನೀವು 9 ನೋಟಿಸ್ ಕೊಡಬೇಕು ಅಂತ ಎಲ್ಲಿದೆ? ಅದು ನೋಟಿಸ್ ನೀವು ಹೆಂಗೆ ಕೊಡಬೇಕು? ಯು ಶುಡ್ ಗಿವ್ ಫಿಸಿಕಲ್ ನೋಟಿಸ್. ಸುಪ್ರೀಂ ಕೋರ್ಟ್ ಹೇಳುತ್ತೆ. ನೀವು ಗೊತ್ತಿದ್ದು ಯಾಕೆ ಎಲೆಕ್ಟ್ರಾನಿಕ್ ನೋಟಿಸ್ ಕೊಡ್ತೀರಾ? ಇನ್ನೊಂದು 9 ಸೆಕ್ಷನ್ಸು ನೀವು ಸೇರಿಸ್ತೀರಾ. ಅದು 215, 279 BNSS ಪ್ರಕಾರ ನಿಮ್ಗೆ ಅಧಿಕಾರ ಅಲ್ಲ, ಅದು ಕೋರ್ಟ್ ಅಧಿಕಾರ. ಇದನ್ನು ಯಾಕೆ ಸಿಟ್ನವ್ರು ಗೊತ್ತಿದ್ದು ಮಾಡಿದ್ರ, ಗೊತ್ತಿಲ್ಲದೆ ಮಾಡಿದ್ರ? ಇದು ಲೋಕಲ್ ಪೊಲೀಸು ಒಂದು FIR ಮಾಡಿದರು. ಅದು ರೆಫರ್ ದ ಕಂಪ್ಲೇಂಟ್ ಟು ಮ್ಯಾಜಿಸ್ಟ್ರೇಟ್ ಅಂದಿದ್ದೆ. ಅದು ರೆಫರೇ ಮಾಡಿಲ್ಲ. ಸ್ಪೀಕಿಂಗ್ ಆರ್ಡ್ರು ಒಂದೇ ದಿವಸದಲ್ಲಿ 3ನೇ ತಾರೀಕು ಹೋಗ್ತಾರೆ, 4ನೇ ತಾರೀಕಿಗೆ ಪರ್ಮಿಟೆಡ್ ಅಂತ ಬರೀತಾರೆ. ಅದು ತಪ್ಪು. ಇದನ್ನೇ ಯಾರು ತಪ್ಪು ಮಾಡಿದಾರೋ ಅವ್ರನ್ನ ಬಂಧಿಸಿದ್ರೆ ಇದೇ ಪೆಟಿಷನ್ ಹಾಕ್ತಿದ್ರು. ಅದರಿಂದ ಇವರೇ ಮಾಡಿದ್ರು ಅನ್ನೋದು ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್, ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್ ಆ್ಯಂಡ್ ಮಿಸ್ಲೀಡಿಂಗ್. ಈಗ ಸಿಟ್ನವರು ಏನು, ಒಂದು ವಿಷಯ ಸಿಟ್ಟು, SIT ಸಿಟ್ಟು, CHIT ಚಿಟ್ಟು, SHEET ಶೀಟು. ಸೊ ಗುಡ್ ಚಿಟ್ಟು ಅಲ್ಲಿ ಯಾರು ಆರೋಪಿ ಅಂತ ನಾವು ಯೂಗ ಮಾಡ್ಕೊಂಡಿದ್ದೀವೋ ಅವ್ರಿಗೆ ಕ್ಲೀನ್ ಚಿಟ್ಟು. ಎಲ್ಲಿ ಕೊಟ್ಟಿದ್ದಾರೆ ಸರ್ ಕ್ಲೀನ್ ಚಿಟ್ಟು? ಅವ್ರು ಸೆಕ್ಷನ್ಸ್ ಓದಿ, ನನ್ನ ಕೋರ್ಟಲ್ಲಿ ಏನು ವಾದ ಆಯ್ತು ಅಂದು ನೋಡಿ. ಅವ್ರಿಗೆ ಅದು ಕ್ಲೀನ್ ಚಿಟ್ಟು ಅವ್ರಿಗೆ ಕ್ಲೀನ್ ಚಿಟ್ಟು. ಯಾರು ನ್ಯಾಯ ಬೇಕಂತ ಕೇಳಿದಾರೆ ಅವ್ರ ಮೇಲೆ ಚಾರ್ಜ್ ಶೀಟು. ಯಾರು ಕೇಳಿದ್ರು ನ್ಯಾಯ ಬೇಕು ಅಂತ ಹೇಳಿ? ಇದೇ 4 ಜನ ತಿಮ್ರೋಡಿ ಅವರು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಚಿನ್ನಯ್ಯ ಅವನಾಗೆ ಬಂದಿದ್ದಾನೆ ಅಂದ್ರೆ ಹೆಂಗೆ ನರೇಟಿವ್ಗಳು ಚೇಂಜ್ ಆಗ್ತಾ ಹೋಗುತ್ತೆ, ಯಾಕೆ ಜನರಿಗೆ ಅನುಮಾನ ಬರುತ್ತೆ ಅಂದ್ರೆ, ಬಾಲನ್ ಸರ್, ಶುರುವಲ್ಲಿ ನಮ್ಮದೇ ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮಟ್ಟಣ್ಣನವರವ್ರ ಮುಂದೆ ಹೋದಾಗ ಅವ್ರು ಹೇಳಿದ್ರು, ಚಿನ್ನಯ್ಯ ಇಲ್ಲಿ ಕೆಲಸ ಮಾಡ್ತಿದ್ದವನು, ಅವ್ನು ಪಾಪ ಪ್ರಜ್ಞೆಯಿಂದ ಬಂದಿದ್ದಾನೆ, ಅವನಿಗೂ ನಮಗೂ ಸಂಬಂಧನೇ ಇಲ್ಲ. ಈಗ ಇಲ್ಲಿ ಬಾಲನ್ ಸರ್ ಕುತ್ಕೊಂಡು ಹೇಳ್ತಿದ್ದಾರೆ ನ್ಯಾಯ ಕೇಳಿದ್ದೆ ಮಟ್ಟಣ್ಣನವರ್, ನ್ಯಾಯ ಕೇಳಿದ್ದೆ. ನೀವೇ ಹೇಳಿದ ಹಾಗೆ ಲೆಟ್ ಮಿ ಕಂಪ್ಲೀಟ್ ಸರ್. ಇನಿಷಿಯಲಿ ಚಿನ್ನಯ್ಯ ಹೋಗಿ ದೂರನ್ನ ಕೊಟ್ಟ ಸಂದರ್ಭದಲ್ಲಿ ಆತನ ದೂರಿನ ಆಧಾರದ ಮೇಲೆ ದಾಖಲಾದ FIR ನಲ್ಲಿ ಎಲ್ಲಿ ತಿಮರೋಡಿ ಅವರ ಹೆಸರಿದೆ, ಎಲ್ಲಿ ಮಟ್ಟಣ್ಣನವರ ಹೆಸರಿದೆ? ಹಾಗಾದ್ರೆ ನ್ಯಾಯ ಕೇಳ್ತಿರೋದು ಯಾರು? ಚಿನ್ನಯ್ಯ. ನ್ಯಾಯ ಚಿನ್ನಯ್ಯ ಅಲ್ಲ, ಅಲ್ಲಿ ಸುಮಾರು 1000 ಜನ 50 ವರ್ಷದಿಂದ ನ್ಯಾಯ ಕೇಳ್ತಾ ಇದ್ದಾರೆ. ಈಗ ಪಾಯಿಂಟು, ಚಿನ್ನಯ್ಯ ಎಲ್ಲಿಂದ ಬಂದ? ಡೆಲ್ಲಿಗೆ ಹೋಗಿದ್ದ. ಚಿನ್ನಯ್ಯ ಯಾರು ಸಂಬಂಧ? ಚಿನ್ನಯ್ಯನ ಯಾರು ಕರೆದುಕೊಂಡು ಬಂದರು? ಇದು 23/8/2025ವರೆಗೆ ಒಂದು ಆ್ಯಂಗಲಲ್ಲಿತ್ತು. ತದನಂತರ ಬೇರೆ ಆ್ಯಂಗಲ್ಗೆ ಹೋಗಿದೆ. ಈಗ ಚಿನ್ನಯ್ಯ ಇನ್ನೊಂದು ನೋಡಿ, ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ಕೊಡ್ಬೋದು, 2ನೇ ಹೇಳಿಕೆ ಹೆಂಗೆ ಕೊಟ್ಟರು? ಅದು ಕಾನೂನು ಬಾಹಿರ. ಅದೆಲ್ಲ ಕೂಡ ನನ್ನ ಪ್ರಶ್ನೆ ಆಯಿತು. ಇದು ನ್ಯಾಯಾಧೀಶರಿಗೂ ಗೊತ್ತಿರಲಿಲ್ವಾ? ಅಂದ್ರೆ 2ನೇ ಹೇಳಿಕೆ ದಾಖಲಿಸೋದು ಕಾನೂನು ಬಾಹಿರ ಅಂತ ಗೊತ್ತಿದ್ದು ಅವಕಾಶ ಅದು ಗೊತ್ತಿಲ್ಲ. ನನ್ನ ಹೈಕೋರ್ಟಲ್ಲಿ ಅದು ಪ್ರಶ್ನೆನೂ ಬಂತು. ನನ್ನ ಪ್ರಕಾರ ನಾನು ನ್ಯಾಯಾಧೀಶರಲ್ಲ, ಐ ಆಮ್ ಎ ಲಾಯರ್. ಹಂಗೆ ಮಾಡೋಕ್ಕೆ ಬರೋಲ್ಲ. ನಾನು ಫ್ರಮ್ ದ ಬಿಗಿನಿಂಗು ಎಂಟೈರ್ ಪ್ರೋಸೆಸ್ಸೇ ರಾಂಗ್ ರೂಟಲ್ಲಿ ಹೋಗ್ತಾ ಇದೆ. ಈಗ ನಾವು ಎಂಟೈರ್ ಪೆಟಿಷನ್ ತಮ್ಮ ಕೈಯಲ್ಲಿದೆ,
ಎಲ್ಲಾಗಲೂ ಮೆಟೀರಿಯಲ್ಸು ಎಲ್ಲಾಗಲೂ ಒಂದು ಲೈನು ಕೊಲೆ ಅತ್ಯಾಚಾರ ಬಗ್ಗೆ ಇದೆ ನೋಡಿ. ಒನ್ಲಿ ಕಾನೂನು ಮಾತಾಡಿದ್ದೀನಿ ನಾನು, ಒನ್ಲಿ ಲಾ. ಫ್ಯಾಕ್ಟ್ ಬಗ್ಗೆ ಏನೂ ಮಾತಾಡಿಲ್ಲ ನಾನು. ನೀವು ಇದು ತಪ್ಪು ಮಾಡಿದ್ರೆ ಸರಿಪಡಿಸ್ಬೇಕಲ್ಲ, ಯಾರಾಗಲೂ ತಪ್ಪು ನಡೀತಾ ಇದೆ ಅಂದರೆ ಸರಿಪಡಿಸ್ಬೇಕು. ಬಟ್ ಇದು ವಿಶ್ಲೇಷಣೆ ಹೆಂಗಾಗ್ತಿದೆ ಅಂದರೆ, ಯಾವಾಗ ಚಿನ್ನಯ್ಯ 2ನೇ ಬಾರಿಯ 183 ಸ್ಟೇಟ್ಮೆಂಟ್ನಲ್ಲಿ ಎಲ್ಲ ಸತ್ಯವನ್ನ ಹೊರಗಿಟ್ಟ, ಆಗ ಬಂಧನದ ಭೀತಿ ಶುರುವಾಗಿ ತಪ್ಪಿಸ್ಕೊಳ್ಳೋ ಪ್ರಯತ್ನವಾಗಿ ಇದೊಂದು ಅರ್ಜಿಯನ್ನು ಫೈಲ್ ಮಾಡಲಾಗಿದೆ. ಓಕೆ, ಇದು ಎಲ್ಲ ಈಗ ಬೇರೆ ಲಾಯರ್ಗಳು ಇದ್ದಾರೆ, ಅವ್ರ ಕಡೆನೂ ಇದ್ದಾರೆ. ನಾನು ಇದರಲ್ಲಿ ಹೇಳಿರೋದು ಕಾನೂನಾ ಇಲ್ವಾ, ದಟ್ಸ್ ದ ಪಾಯಿಂಟ್. ಎಲ್ಲಾಗಲಿ ಈ ಪಿಟಿಷನ್ನಲ್ಲಿ ಅಲ್ಲಿ ಕೊಲೆನೇ ಆಗಿಲ್ಲ, ಇವರೇ ಮಾಡಿಲ್ಲ, ನಾವು ವಾಪಸ್ ತಗೊಳ್ತೀವಿ ಎಲ್ಲಾಗಲೇ. ಮತ್ತೆ ಅರೆಸ್ಟ್ ಆಗೋ ಭಯ ಯಾಕೆ? ಇಂಥದ್ದೊಂದು ಅರ್ಜಿ ಯಾಕೆ ಜೈಲಿಗೆ ಹೋಗ್ಬೇಕು ಅವ್ರು? ನೋಡಿ, ನಮ್ಮ ಕ್ಲೈಂಟು 4 ಜನ ಬಂದರು. ಐ ಆಮ್ ಅ ಲಾಯರ್. 4 ಜನ ಕ್ಲೈಂಟ್ ಬಂದರು. ನಾನು ನಿಮ್ಮ ಟಿ ವಿನಲ್ಲೇ ಯಾರೋ ಕ್ವಶನ್ ಕೇಳಿದರು ಆ ಕಡೆಯಿಂದ, ಅವ್ರದ್ದು ಕೇಸ್ ಕೊಟ್ಟರೆ ತಗೊಂಡ್ರ ಅಂದು. ಫೈಲ್ಸ್ ತಗೊಂಬ, ಫೀಸ್ ಕೊಟ್ಟರೆ ನಾನು ಕೇಸ್ ತಗೊಳ್ತೀನಿ ಅಂತ ಹೇಳಿದ್ನ. ಸೊ ಇದರಲ್ಲೂ ಫೀಸ್ ಇಸ್ಕೊಂಡು ಫೈಲ್ ಇಸ್ಕೊಂಡು ಕೆಲಸ ಮಾಡ್ತಿದ್ದೀರಾ? ಇರಿ ಮೇಡಮ್, ನೀವು ಯಾಕೆ ಪದಗಳನ್ನು ನನ್ನ ಬಾಯಲ್ಲಿ ಇಲ್ಲ ಸರ್, ನನ್ನ ಡೌಟ್ ನೋಡಿ, 4 ಜನ ಕ್ಲೈಂಟ್ ಬಂದರು, ಅವರು ತಿಮರೋಡಿ ಅವರು ಅವ್ರು ಬಂದರು. ಇಲ್ಲ ನೋ ಫೈಲ್ಸ್ ಕೊಟ್ಟರು. ಫೈಲ್ಸ್ ಕೊಟ್ಟರೆ ಆ್ಯಸ್ ಎ ಲಾಯರ್ ಫ್ರಮ್ ಡೇ 1 ಅದು ಪ್ರೊಸೀಜರ್ ಪ್ರಕಾರ ಹೋಗಿಲ್ಲ. ನೋಟಿಸ್ ಕೊಟ್ಟಿದ್ದು ಯಾವ ನೋಟಿಸ್ ಕೊಡಬೇಕು, ಫಿಸಿಕಲ್ ನೋಟಿಸ್, ಅದು 35(3) ಪ್ರಕಾರ ಇಲ್ಲ. ಆ ಸೆಕ್ಷನ್ಸ್ ಎಲ್ಲ ಪ್ರೊಹಿಬಿಟೆಡ್ ಬೈ ಸೆಕ್ಷನ್ 215. ಆದ್ದರಿಂದ ನಾನು ಅವ್ರಿಗೆ ಅಡ್ವೈಸ್ ಕೊಟ್ಟೆ, ಸಿ ದಿ ಎಂಟೈರ್ ಪ್ರೊಸೀಜರ್ ಈಸ್ ಎಗೇನ್ಸ್ಟ್ ಲಾ. ಈಗ ನೀವು ಅಲ್ಲಿ ಹೋಗ್ಬೇಕಾ ಹೋಗ್ಬಾರ್ದು ಅಂದರೆ ನೀವು ತೀರ್ಮಾನ ಮಾಡ್ಕೊಳ್ಳಿ. ಬಟ್ ಯು ಕ್ಯಾನ್ ಆಲ್ಸೋ ಅಪ್ರೋಚ್ ಹೈಕೋರ್ಟ್. ಆಬ್ವಿಯಸ್ಲಿ ಹೈಕೋರ್ಟು ಸರಿ ಸರ್ ಅಪ್ರೋಚ್ ಆಗ್ತೀವಿ ಅಂದರೆ ಫೈಲ್ಸ್ ಎಲ್ಲ ತಗೊಂಬನ್ನಿ, ನೀವೆಲ್ಲ ಬರೀ ಜೆರಾಕ್ಸ್ ಕಾಪಿ ಕೊಟ್ಟಿದೆ, ಇದೆಲ್ಲ ಕಾಪಿ ಕೊಡಿ. ಕೊಟ್ಟರು. ಸಂಡೇ ನಾನು ಆಫೀಸ್ಗೆ ಬಂದಿಲ್ಲ. ಮಂಡೇ ಡಿಕ್ಟೇಷನ್ ಕೊಟ್ಟೆ, ಫೈಲ್ ಮಾಡಿತು, ಕೋರ್ಟಿಗೆ ಬಂತು. ಆ್ಯಸ್ ಎ ಲಾಯರ್ ಐ ಹ್ಯಾವ್ ಟು ಟೇಕ್ ದ ಕೇಸ್, ಐ ಹ್ಯಾವ್ ಟೇಕನ್ ದ ಕೇಸ್. ಸೊ ನೀವು ಆಸ್ ಅ ಲಾಯರ್ ಅಲ್ಲದೆಯೂ ಕೂಡ ಹೋರಾಟಗಾರರು ಕೂಡ ಈ ಧರ್ಮಸ್ಥಳದ ವಿರುದ್ಧ ಬಂದ ಆರೋಪಗಳಿಗೆ ಸಂಬಂಧಪಟ್ಟಂತೆ ನೀವು ಕೂಡ ಬೇರೆ ಬೇರೆ ವೇದಿಕೆಗಳಲ್ಲಿ ಮಾತನಾಡ್ತಿದ್ದೀರಿ. ಸೊ 1-2 ಪ್ರಶ್ನೆಗಳಿಗೆ ನೀವು ಲಾಯರ್ ಅನ್ನೋದನ್ನು ಪಕ್ಕಕ್ಕಿಟ್ಟು ಹೋರಾಟಗಾರರ ಪರವಾಗಿರುವವರು ಅನ್ನೋ ದೃಷ್ಟಿಯಲ್ಲಿ ಪ್ರಶ್ನೆ ಕೇಳ್ತೀನಿ. ಇದೇ ಗಿರೀಶ್ ಮಠಣ್ಣನವರವರು, ತಿಮರೋಡಿ ಅವರು ಇನಿಷಿಯಲಿ ಏನು ಹೇಳ್ತಾ ಇದ್ರು, ನಮ್ಮ ಹೋರಾಟ ಎಷ್ಟು ಗಟ್ಟಿಯಾದದ್ದು ಅಂದರೆ, ಈ ಪ್ರಕರಣದಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿದ್ರೂ ಪರವಾಗಿಲ್ಲ, ನಾವು ಹೋರಾಟವನ್ನ ಕೈ ಬಿಡೋದಿಲ್ಲ. ಹೀಗೆ ಹೇಳಿದವರು ಇವಾಗ ಅರೆಸ್ಟ್ ಆಗೋ ಭೀತಿಯಿಂದ ಹೋಗ್ಬಿಟ್ಟು ನಮ್ಮ ಇದನ್ನ ಇನ್ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು? 9 ನೋಟಿಸ್ಗೂ ಹೋಗಿದ್ದಾರೆ. 150 ಗಂಟೆ 10ನೇ ನೋಟಿಸ್ ಭಯ ಹೆಂಗ್ ಹೇಳ್ತೀರಾ? ಕಾನೂನಲ್ಲಿ ದಾರಿ ಇದೆ, ಹೋಗಿದ್ದಾರೆ. ಆಯ್ತು. ಇಲ್ಲ ನಿಮ್ಮ ಪ್ರಕಾರ ನೋಟಿಸ್ ಬಂದ ತಕ್ಷಣ ಕೈ ಇಟ್ಕೊಂಡು ಹ್ಯಾಂಡ್ ಕಪ್ ಮಾಡಿ ಲೀಡಿಂಗ್ ಚೈನ್ ಹಾಕಿ ನಮ್ಮನ್ನ ಲಾಕಪ್ ಅಲ್ಲಿ ಹಾಕಿ ಲಾಕಪ್ ಅಲ್ಲಿ ಹಾಕಿ ಜೈಲ್ಗೆ ಕಳ್ಸಂದು ಯಾರಾಗ್ಲೂ ಹೋಗ್ತಾರ? ನಾನು ಲಾ ಎಕ್ಸ್ಪರ್ಟ್ ಅಲ್ಲ, ಬಟ್ ನನ್ನ ಮಿನಿಮಮ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಂದು ನೋಟಿಸ್ ಕೊಟ್ಟ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅನ್ನೋದು ತಪ್ಪು ಅನ್ನೋದು ನನಗೆ ಗೊತ್ತಿದೆ. 9 ನೋಟಿಸ್ ಹೋಗಿದಾರಲ್ಲ, 9 ಅಲ್ಲ 90 ಕೊಟ್ಟರು ಕೂಡ ಕೊಡಂಗ ಆಗೋದಿಲ್ಲ. ಈಗ ನಿಮ್ಮದೇ ಸೆಕ್ಷನ್ ಪ್ರಕಾರ ಸೆಕ್ಷನ್ 35 ಸಬ್ ಕ್ಲಾಸ್ 3 ಆಫ್ BNSS ಅದರ ಪ್ರಕಾರ ವಿಲ್ ಬಿ ಅರೆಸ್ಟೆಡ್ ಅಂತ ಹೇಳಿ ಎಲ್ಲಾದ್ರೂ ಇದೆಯಾ ಸರ್? ಅಂದ್ರೆ ಲೆಟ್ ಮಿ ಕಂಪ್ಲೀಟ್ BNS ಕಾಯ್ದೆಯ 35 ಸಬ್ ಕ್ಲಾಸ್ 3 ನ ಪ್ರಕಾರ ಒಂದು ನೋಟಿಸ್ ಕೊಟ್ಟ ತಕ್ಷಣಕ್ಕೆ ವಿಚಾರಣೆಗೆ ಹಾಜರಾದ್ರೆ ಅರೆಸ್ಟ್ ಮಾಡೇ ಬಿಡ್ತಾರೆ ಅನ್ನೋ ಕಂಪಲ್ಷನ್ ಇದೆಯಾ? ಕ್ಯಾನ್ ಬಿ ಅರೆಸ್ಟೆಡ್ ಅಂತ ಇದೆಯಾ? ನೋ ಅವ್ರು ಕೊಟ್ಟಿರೋ ನೋಟಿಸ್ ಅದು ತಗೊಂಡಿದ್ರು ಏನೋ ಗೊತ್ತಿಲ್ಲ. ಹೌದು, ನನ್ನ ಹತ್ರ ಇದೆ, ನೋಟಿಸ್ಗಳಿದೆ. ಆ ನೋಟಿಸ್ ಕೊನೆ ನೋಟಿಸು, ಅದರಲ್ಲಿ ನೀವು ಇದನ್ನ ಬಂದಿಲ್ಲ ಅಂದ್ರೆ ನಿಮ್ಮನ್ನ ಬಂಧಿಸ್ತೀವಿ ಅಂದೇ ಬರ್ದಿದೆ. ಬಂದಿಲ್ಲ ಅಂದ್ರೆ ನೀವು ಸಾಕ್ಷಿಗಳನ್ನ ನಾಶಪಡಿಸಿದ್ರೆ, ನೀವು ಇದರಲ್ಲಿ ಇಂಟರ್ವ್ಯೂನಾದ್ರೆ ನಿಮ್ಮನ್ನ ಬಂಧಿಸ್ತೀವಿ ಅಂದು 10ನೇ ನೋಟಿಸು. 9 ನೋಟಿಸ್ಗೆ ಹೋಗಿದ್ದಾರೆ ಅಂದರೆ ಅವ್ರಿಗೆ ಪಾಕೆಟಲ್ಲಿ ಏನೂ ಇಲ್ಲ, ಅದರಿಂದ ಭಯ ಇಲ್ಲ, ಹೋದ್ರು. ರಿಪೀಟೆಡ್ ನೋಟಿಸ್ ಕೊಟ್ಟರೆ ನೋಡಿ, ನೀವು ಒಂದು ಬ್ಯಾಲೆನ್ಸಿಂಗ್ ಆಗಿ ಮಾತಾಡಬೇಕು. ಯಾಕೆಂದ್ರೆ ಇಲ್ಲ ನೋಡಿ, ಅಲ್ಲಿ ಕೇಸೇ ಹಾಕಿಲ್ಲ. 2023 2 ಒರಿಜಿನಲ್ ಸೂಟು,
2024 2 ಒರಿಜಿನಲ್ ಸೂಟು, 2025 3 ಒರಿಜಿನಲ್ ಸೂಟು. ಹೈಕೋರ್ಟ್ಗಳಲ್ಲಿ ಹಲವಾರು ಪೆಟಿಷನ್ಸು ಹಾಕಿದ್ದು ಯಾರು? ಅವ್ರ ಮೇಲೆ ಕೇಸೇ ಇಲ್ಲ, ನೋಟಿಸೇ ಕೊಟ್ಟಿಲ್ಲ. ಕೋರ್ಟ್ಗೆ ಯಾಕೆ ಹೋದ್ರು? ನೀವು ಬೇರೆ ಬೇರೆ ಪ್ರಕರಣಗಳನ್ನು ಮಿಕ್ಸ್ ಮಾಡಿ ನೋ ಹೇಳ್ತಿದ್ದೀರಿ. ಇದೇ ವಿಚಾರದಲ್ಲಿ ಇದೇ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಆಡಳಿತವರು ನೂರಾರು ಪೆಟಿಷನ್ ಹಾಕಿದ್ದಾರೆ, ಅವ್ರಿಗೆ ನೋಟಿಸೇ ಕೊಟ್ಟಿಲ್ಲ. ಯಾಕೆ ಹೋದ್ರಿ ನೀವು? ಯಾರಾಗ್ಲೂ ಮಾತಾಡ್ಲಿ ಬಿಡಿ, ಯಾರು ಮಾತಾಡಬಾರ್ದು. ಗ್ಯಾಗ್ ಆರ್ಡರ್, ಜಾನ್ ರೋ ಆರ್ಡರ್ ಅವ್ರು ತಗೊಂಡ್ರು. ಕರೆಕ್ಟ್, ಇದೆ. ಥ್ಯಾಂಕ್ ಯು ಫಾರ್ ಲೀಡಿಂಗ್ ಮಿ ಟು ದ ನೆಕ್ಸ್ಟ್ ಕ್ವೆಶ್ಚನ್ ಸರ್. ಇದೇ ರೀತಿಯಲ್ಲಿ ಈ ಮಲ್ಲಿಕು, ಉದಯ್ ಹಾಗೆ ಧೀರಜ್ ಅವರು ಅನೇಕ ಬಾರಿ, ಅವ್ರ ವಾದ ಸರ್ ಇದು ನಂದಲ್ಲ, ಅನೇಕ ಬಾರಿ ನಾವು ವಿಚಾರಣೆಗೆ ಹಾಜರಾಗಿದ್ವಿ, ಮಂಪರು ಪರೀಕ್ಷೆಗೂ ಒಳಗಾಗಿದ್ವಿ. ಅದಾದ್ಮೇಲೂ ಕೂಡ ಮತ್ತೆ 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 ನಮ್ಮನ್ನ ವಿಚಾರಣೆ ಕರಿತಾ ಇದ್ರು. ಇಟ್ ವೆಂಟ್ ಟು ಎ ಎಕ್ಸ್ಟೆಂಟ್, ನಮಗೆ ಮಾನಸಿಕವಾಗಿ ಹಿಂಸೆ ಆಗೋ ಮಟ್ಟಕ್ಕೆ ಹೋಗ್ಬಿಡ್ತು. ಹಾಗಾಗಿ ನಾವು ಸ್ಟೇ ತಂದ್ವಿ ಅಂತಂದಾಗ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗ್ಲೆ ಯಾಕೆ ಮುಟ್ಕೊಳ್ತಾರೆ ಅಂತ ಕೇಳುವವರು ಇವತ್ತು ಅವರು ಕೂಡ ಕುಂಬಳಕಾಯಿ ಕಳ್ಳ ಅಂತ ಹೆಗ್ಲೆ ಯಾಕೆ ಮುಟ್ಕೊಳ್ತಿದ್ದಾರೆ? ನಾನು ಅದ್ರ ಬಗ್ಗೆ ಕೂಡ ಇಲ್ಲೇನೆ ಕೇಳಿದ್ದೀರಾ ನೀವು? ನೋಡಿ, ಅವರು 3 ಜನರನ್ನ ಒಳ ಉಡುಪನ್ನು ಪೊಲೀಸರು ರಿಕವರಿ ಮಾಡಿಲ್ಲ. ಆ 3 ಜನನೇ ಸಂತೋಷ್ ರಾವನ್ನ ಬಂಧಿಸಿ ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ. ಅವ್ರು ನೋಡಿದ್ರಾ? ಅಲ್ಲ, ನಾನು ಬರೀ ನೋಡಿದ್ರಾ? ಸ್ಟೇ ತಗೊಂಡಿರೋದ್ರ ಬಗ್ಗೆ ಓಕೆ, ಅವ್ರು ನೋಡಿದ್ರಾ? ವೈ ಶುಡ್ ದೇ ಅರೆಸ್ಟ್? ನೋ ಅವ್ರ ಹೆಸರು ನಾನು ತೆಗೆದಿಲ್ಲ. ಇಲ್ಲ, ಅವ್ರ ಹೆಸರು ನಾನು ತೆಗೆದಿಲ್ಲ, ತಾವು ತೆಗೆದಿದ್ದು. ಅವರು ಸಂತೋಷ್ ರಾವನ್ನ ಮಾರನೇ ದಿವಸ ಹಿಡಿದು ಪೊಲೀಸರಿಗೆ ಹೆಂಗ್ ಕೊಡ್ತಾರೆ? ಅವ್ರ ಸಾಕ್ಷಿನ ಅವರು? ಇದು ಟ್ರಯಲ್ ನ ಭಾಗ ಸರ್. ನಾನ್ ಕೇಳ್ತಿರೋದು ಸ್ಟೇ ಭಾಗ ಮಾತ್ರ. ಇವ್ರು 3 ಜನಕ್ಕೆ ಹೆಂಗೆ ಕಾನೂನಲ್ಲಿ ಸ್ಟೇ ತಗೊಳ್ಳಿ? ಒಂದ್ ಕಣ್ಣಲ್ಲಿ ಬೆಣ್ಣೆ, ಒಂದ್ ಕಣ್ಣಲ್ಲಿ ಸುಣ್ಣ. ಪ್ರಶ್ನೆ ಕೇಳ್ತಾ ಇದೀನಿ ನಿಮಗೆ. ಎಲ್ಲ 2 ಕಣ್ಣಿಗೆ ಬೆಣ್ಣೆ ಹಚ್ಚಿ. ನಾನು ಇನ್ನೂ ಒಂದು ಹೇಳ್ತೀನಿ ಸರ್, 3ನೇ ಕಣ್ಣಿಂದು ಮಾತನಾಡ್ಬಿಡ್ತೀನಿ ನೋಡಿ. ನಿಮ್ಮದೇ ಮಾತುಗಳು, ನೀವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಹೇಳ್ತೀರಿ, ಕಲ್ಲಡ್ಕ ಪ್ರಭಾಕರ್ ಭಟ್ ಸ್ಟೇ ತಗೊಳ್ತಾರೆ, CT ರವಿ ಸ್ಟೇ ತಗೊಳ್ತಾರೆ, ಹರೀಶ್ ಪೂಂಜಾ ಸ್ಟೇ ತಗೊಳ್ತಾರೆ. ಹಿಂಗೆ ಎಲ್ಲರ ಮೇಲೂ ಕೂಡ ಪ್ರಕರಣಗಳು ದಾಖಲಾಗ್ತಾ ಬಂದಾಗ, ಎನ್ಕ್ವೈರಿ ಕರೆದಾಗ ಸ್ಟೇ ತಗೊಳ್ತಾ ಹೋದ್ರೆ ಇನ್ವೆಸ್ಟಿಗೇಟಿವ್ ಆಫೀಸರ್ ಇನ್ವೆಸ್ಟಿಗೇಷನ್ ಹೆಂಗ್ ಮಾಡ್ತಾರೆ ಕೇಳಿದ್ ನೀವೇ ಸರ್. ಇವಾಗ ನಾನು ಇದೇ ಪ್ರಶ್ನೆ ನಿಮಗೆ ಕೇಳ್ತೀನಿ. ಇವ್ರ ಮೇಲೆ FIR ಎಲ್ಲಿತ್ತು? ನಾನು ಅದನ್ನೇ ಕೇಳ್ತಿದ್ದೀನಿ. ಎನ್ಕ್ವೈರಿ ಕರೆದ ತಕ್ಷಣ ನಾವು ಸ್ಟೇ ತಗೊಳ್ತೀವಿ ಅಲ್ಲ, 9ಕ್ಕೆ ಹೋಗಿದ್ದಾರೆ. ಹತ್ತನೇದು. I'm asking you why not? No, what is the case registered? Why you are issuing notice? ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. 2ನೇ ಬಾರಿಗೆ 183 ಅಡಿಯಲ್ಲಿ ಕೇಸ್ ಆಯ್ತು. ಇವ್ರು ಕೋರ್ಟ್ಗೆ ಹೋಗ್ಬಾರ್ದು. ಈಗ ಕಲ್ಲಡ್ಕ ಪ್ರಭಾಕರ್ ಹೋಗ್ಬೋದು, ಜೈನ್ಗಳು ಹೋಗ್ಬೋದು, ಎಲ್ರು ಹೋಗ್ಬೋದು. ತಿಮ್ಮರೋಡಿ ಮಠನ್ ಅವರು ಕೋರ್ಟ್ಗೆ ಹೋಗ್ಬಾರ್ದ? ಹೋಗ್ಲೇಬೇಕು. ನಾನು ಅದನ್ನೇ ಕೇಳ್ತಿರೋದು. ಅವ್ರು ಹೋದ್ರು ಅವಕಾಶ ಇದೆ, ಇವ್ರು ಹೋದ್ರು ಅವಕಾಶ ಇದೆ. ಇವ್ರು ಹೋದಾಗ ಹೆಂಗ್ ಸಮರ್ಥಿಸ್ಕೊಳ್ತಿದ್ದೀರಿ? ಅವ್ರು ಹೋಗಿದ್ದನ್ನು ಸಮರ್ಥಿಸ್ಕೊಳ್ಬೇಕಾಗಿತ್ತು. ನಿಮ್ಮದೇ ವಾದದಲ್ಲಿ ಕರೆಕ್ಟ್ ಅಂತ ಹೇಳ್ಬೇಕಾ? ನಿಮ್ಮದೇ ಕೊಟ್ಟಿದ್ದು ಕರೆಕ್ಟ್ ಅಂತ ಹೇಳ್ಬೇಕಾ? ಸ್ಟೇ ಕೊಡೋಕೆ ಆಪ್ಷನ್ ಇದೆ ಅಂತ ನೀವು 100 ಸತಿ ಆ ಹೆಣ್ಮಗಳಿಗೆ ಮೇಲೆ ನೋಡಿ. ಹೆಣ್ಣು ಮಗಳಂದ್ರೆ ಅದು ಹಿಂದೂ ಇರಲಿ, ಕ್ರಿಶ್ಚಿಯನ್ ಇರಲಿ, ಮುಸ್ಲಿಂ ಇರಲಿ, ಎಲ್ಲರೂ ಅಕ್ಕ ತಂಗಿರೇ 100% ಅಲ್ವಾ? ಮುಸ್ಲಿಮು ಹೆಣ್ಣು ಮಕ್ಕಳಿಗೆ ಗಂಡಂದ್ರೆ ಇಲ್ಲ, ನಿರಂತರ ಗಂಡ. ಒಂದೊಂದು ದಿವಸ ಒಂದೊಂದು ಗಂಡ, ನಿರಂತರ ಗಂಡ ಕೊಟ್ಟಿದ್ದೆ ನಾವು ಒಂದು ಹೇಳಿದರೆ ಅದಕ್ಕೂ ಸ್ಟೇ ಕೊಟ್ಬಿಟ್ರೆ ಹೆಂಗೋ? ಇನ್ನೊಂದು ಕೇಸ್ ನೀವು ಹೆಸರು ಹೇಳಿದ್ರು, ಅದರಲ್ಲಿ ಪೊಲೀಸ್ ಸ್ಟೇಷನ್ ನುಗ್ಗಿ ಬಾಂಬ್ ಇಟ್ಟಿರೋನಿಗೆ ಬಂಧಿಸ್ಕೊಂಡು ಹೋದರೆ ಸಬ್ ಇನ್ಸ್ಪೆಕ್ಟ್ರು ಗೆಲ್ಲಾಪಟ್ಟಿ ಹಿಡಿದು ಅವನ್ನ ಗುದ್ದಿ ಹೊರಗೆ ತಂದಿದ್ದಾರೆ. ಒಂದು ಊರಿಗೆ ಹೋಗಿ ಅಲ್ಲಿ ಕೋಮು ಪ್ರಚೋದನ ಮಾತಾಡ್ತಾರೆ. ಇದಕ್ಕೆ ಸ್ಟೇ ಕೊಟ್ಟರೆ ಏನಾಗುತ್ತೆ? ಆರ್ಟಿಕಲ್ 51A ಸೈಂಟಿಫಿಕ್ ಟೆಂಪರ್ ಇರಬೇಕು. ಅವ್ರದ್ದು ಫೇತ್ ಅವ್ರದ್ದು, ನನ್ನ ಫೇತ್ ನನ್ನ, ಅದಕ್ಕೆ ದ್ವೇಷದ. ಇಲ್ಲಿ ಬೇರೆ ವಿಷಯ. ಇಲ್ಲಿ ಯು ಆರ್ ಟಾಕಿಂಗ್ ಅಬೌಟ್ ದ ನೇಚರ್ ಆಫ್ ದ ಕ್ರೈಮ್. ಲೆಟ್ ಮಿ ಆಲ್ಸೋ ಬ್ರಿಂಗ್ ಡೌನ್ ಟು ದಿಸ್. ಈ ಕೇಸನ್ನು ಅಲ್ಲಿಗೆ ತಗೊಂಡು ಹೋಗೋ ಪ್ರಯತ್ನ ಮಾಡ್ತಿದ್ದೀನಿ ಸರ್. ಆಸ್ ಐ ಸೆಡ್, ನಾನೇನು ಲಾ ಎಕ್ಸ್ಪರ್ಟ್ ಅಲ್ಲ, ಬಟ್ ಸ್ಟಿಲ್ ನೀವು ಹೆಣ್ಣು ಮಕ್ಕಳ ಎಮೋಷನ್ ಬಗ್ಗೆ ಮಾತನಾಡಿದ್ರಿ, ನಾನು ಧಾರ್ಮಿಕ ಎಮೋಷನ್ ಬಗ್ಗೆ ಮಾತನಾಡ್ತೀನಿ. ಪ್ರಕರಣ ನಡೀತಾ ಇರುವಾಗ ಧರ್ಮಸ್ಥಳವನ್ನ ಮಾಸ್ ಬರಿಯಲ್ ಗ್ರೌಂಡ್, ಕಾಮಾಂಧರು, ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಿದವರು, ಹೀಗೆ ಮಾತನಾಡಿದಾಗ ಅಲ್ಲಾಗಿದ್ದು ಸರ್ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ. ನೀವು ಅದನ್ನ ಧಾರ್ಮಿಕ ಪ್ರಚೋದನೆ ಅಂತ ಕರೆಯೋದಾದ್ರೆ ಇದನ್ನ ಹೆಂಗೆ ಧಾರ್ಮಿಕ ಪ್ರಚೋದನೆ ಅಂತ ಅನ್ನೋದಿಲ್ಲ? ಅಲ್ಲ, ನನಗೆ ಅರ್ಥ ಮಾಡಿ. ಕಲ್ಲಡ್ಕ ಪ್ರಭಾಕರ ಭಟ್ರು ಮಾಡಿದ್ದು ಕಲ್ಲಡ್ಕ ಪ್ರಭಾಕರ ಭಟ್ಟರ ಭಾಷಣ ಕೋಮುದ್ವೇಷವನ್ನ ಬಿತ್ತೋದಾದ್ರೆ ತಿಮರೋಡಿ ಅವ್ರದ್ದು, ಮಟ್ಟಣ್ಣನವರದು ಹೌ ಲೆಸ್ ಇಟ್ ಈಸ್. ಅವರ ಮಾತುಗಳು ಕೂಡ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರೋದಲ್ಲ ಅನ್ನೋದನ್ನ ನೀವು ಹೇಗೆ ವಾದ ಮಂಡಿಸ್ತೀರಾ? ಕಲ್ಲಡ್ಕ ಪ್ರಭಾಕರ್, ಮುನ್ರೋಡಿ,
ಮಠನವರು ಇವರೆಲ್ಲ ಒಂದೇ ಒಂದೇ ಸಂಘಟನೆ ಸೇರಿರೋರು. ಈಗ ಬೇರೆ ಬೇರೆ ಸಂಘಟನೆ ಹೆಸರು ಇಟ್ಕೊಂಡಿದ್ದಾರೆ. ಇಬ್ಬರು ಹಿಂದೂ ಸಂಘಟನೆ ಅಂತ ಅವ್ರು ಹೇಳ್ಕೊಳ್ತಾರೆ, ನಾನಲ್ಲ. ಈಗ ಸೌಜನ್ಯ ಕೊಲೆ ಆಗಿದೆ. ಕೊಲೆ ಆದ ಜಾಗ FIRನಲ್ಲಿ ಕಾಲಮ್ ನಂಬರ್ 4ಅಲ್ಲಿ ಸ್ಥಳ ಧರ್ಮಸ್ಥಳ ಅಂದಿದೆ. ನಾನು ಹೇಳಬೇಕು MG ರೋಡಲ್ಲಿ ಆಯ್ತಂದು ಹೇಳ್ಬೇಕಾ? ಈಗ ಪದ್ಮಲತಾ ಕೊಲೆ ಆಗಿರೋ ಜಾಗ FIRನಲ್ಲಿ ಧರ್ಮಸ್ಥಳ ಅಂದಿದೆ. ನಾನು ಏನು ಪಾಕಿಸ್ತಾನಲ್ಲಿ ಆಯ್ತಂದು ಹೇಳ್ಬೇಕಾ? ಎಲ್ಲಾಯಿತೋ ಅದನ್ನೇ ಹೇಳ್ತೀವಿ ನಾವು. ಧರ್ಮಸ್ಥಳ, ಅದು ಧರ್ಮಸ್ಥಳ ಅನ್ನೋದು ಕೆಟ್ಟ ಜಾಗ, ಅಲ್ಲಿ ಯಾರು ಹೋಗಬೇಡಿ ಅಂತ ಮಾತಾಡಿದ್ದೀವ? 100% ಮಾತಾಡಿದ್ದಾರೆ. ಯಾರು? ನಾನು ಮಾತಾಡಿದ್ದೀನಿ? ನೀವಲ್ಲ ನೀವು ಯಾರಿಗೆ ವಕಾಲತ್ತು ವಹಿಸ್ಕೊಳ್ತಿದ್ದೀರಿ? ಅವ್ರು ಮಾತಾಡಿರ್ಬೋದು, ನೀವು ಅವ್ರನ್ನ ಪ್ರಶ್ನೆ ಮಾಡಿ. ನಾನು ಎಲ್ಲಿ ಕೂಡ ಆ ನಂಬಿಕೆ ಮೇಲೆ ಪ್ರಶ್ನೆಗೆ ಅರ್ಹರು. ಈ ಥರ ಮಾತಾಡೋದು ಪ್ರಶ್ನೆಗೆ ಅರ್ಹರು. ಮಾತಾಡಿದ್ರೆ ಅದು ಡಿಫ್ರೆಂಟ್ ಇಶ್ಯೂ. ಈಗ ಸ್ಥಳ ಅಂದರೆ ಧರ್ಮಸ್ಥಳ ಅಷ್ಟು ಮಾತ್ರ ಹೇಳಿದ್ದೀವಿ. ಧರ್ಮಸ್ಥಳ ಆ ಜಾಗಕ್ಕೂ ಹೋಗಬೇಡ, ಆ ಧರ್ಮ ಸರಿಯಲ್ಲ, ದೇವ್ರ ಬಗ್ಗೆ ಹೇಳಿ ಮಾತಾಡಿಲ್ಲ. ಇಟ್ಸ್ ಯುವರ್ ಫೇತ್. ಐ ಕಾಂಟ್ ಇಂಟರ್ವ್ಯೂನ್ ಇನ್ ಯುವರ್ ಫೇತ್. ಐ ಆಮ್ ವೆರಿ ಫರ್ಮ್ ಆನ್ ದಟ್. ನನ್ನನ್ನು ಕೇಳಿದರೆ ನಾನು ದೇವಸ್ಥಾನಕ್ಕೂ ಹೋಗೋದಿಲ್ಲ, ಚರ್ಚ್ಗೂ ಹೋಗೋದಿಲ್ಲ, ಮಾಸ್ಕಕ್ಕೂ ಹೋಗೋಲ್ಲ. ನಾನು ಒಂದು ಎತ್ತಿಸ್ಟು. ಅದು ನನ್ನ ಫಂಡಮೆಂಟಲ್ ರೈಟ್. ಬಟ್ ಚರ್ಚಿಗೆ ಹೋಗೋರನ್ನ ಸರಿಯಿಲ್ಲ, ಹೋಗಬೇಡ ಅಂತ ನಾನು ಹೇಳೋಲ್ಲ. ದೇವಸ್ಥಾನಕ್ಕೆ ಹೋಗ್ತಾರ, ಹೋಗಿ ಅದು ನಿಮ್ಮ ಇದು ಪೂಜೆ ಮಾಡ್ತೀರಾ ಮಾಡ್ಕೊಳ್ಳಿ, ಪುನಸ್ಕಾರ ಮಾಡ್ತೀನಿ ಮಾಡ್ಕೊಳ್ಳಿ. ಅದನ್ನು ರಾಜಕೀಯ ಮಾಡಬೇಡ, ಅದರ ಹೆಸರಲ್ಲಿ ಕೋಮು ಗಲಭೆ ಮಾಡಬೇಡ ಅಂತ ಮಾತಾಡ್ತೀವಿ. ಸನಾತನವಾದ ಅಂತಾರೆ, ನಾವು ಸಂವಿಧಾನವಾದ ಅಂತೀವಿ. ಇದು ಸಿದ್ಧಾಂತ. ಸನಾತನವಾದ ಅನ್ನೋದು ಒಂದು ಸಿದ್ಧಾಂತ, ಸಂವಿಧಾನವಾದ ಅನ್ನೋದು ಇನ್ನೊಂದು ಸಿದ್ಧಾಂತ. ಸೊ ಸಿದ್ಧಾಂತ ಇಟ್ಸ್ ಎ ಡಿಬೇಟ್, ಇಟ್ಸ್ ಎ ಬಿಲೀಫ್. ಅದನ್ನ ಹೇಳಿ ನೀವು ಹೋಗಿ ಅವ್ರನ್ನ ಹೊಡೆದು ಬಿಡಿ, ಸಾಯಿಸ್ಬಿಡಿ, ಕೊಂದು ಬಿಡಿ, ನಾನು ಎಲ್ಲಿ ಹೇಳಿಲ್ಲ, ಹೇಳೋದು ಇಲ್ಲ. ನೀವು ಹೇಳಿಲ್ಲ, ನಾನು 100% ಅಶ್ಯೂರೆನ್ಸ್ ಕೊಡ್ತೀನಿ. ಆದ್ರೆ ನೀವು ಯಾರ ಪರವಾಗಿ ವಕಾಲತ್ ನೋಡಿ, ತಿಮ್ಮರೋಡಿ ನಾನು ಒಂದು ಸಂಘಟನೆ ಅವರಲ್ಲ. ಐ ಆಮ್ ಹ್ಯಾವಿಂಗ್ ಎ ಯೂನಿಯನ್, ಐ ಆಮ್ ಎ ಕಮ್ಯುನಿಸ್ಟ್, ಐ ಆಮ್ ಇನ್ ಎ ಕಮ್ಯುನಿಸ್ಟ್ ಪಾರ್ಟಿ. ಅದರಲ್ಲಿ ಅವ್ರ ಮೆಂಬರ್ ಇಲ್ಲ. ನಾವು ಅವರು ಕೂತ್ಕೊಂಡು ಒಂದು ಸಿದ್ಧಾಂತ ಮಾತಾಡೋರು ಅಲ್ಲ. ದೇ ಆರ್ ಮೈ ಕ್ಲೈಂಟ್ಸ್, ಐ ಆಮ್ ಎ ಅಡ್ವೊಕೇಟ್. ಬಂದರು ಅದನ್ನು ಓದಿದರೆ ಇಷ್ಟೆಲ್ಲ ಅಲ್ಲಿ ಲ್ಯಾಕ್ಯುನಾಸ್ ಇತ್ತು, ಅದನ್ನೇ ಬರ್ದೆ. ಬಟ್ ಫೇತ್ ಮೇಲೆ ಬೇರೆದ ಮೇಲೆ ನಾನು ಏನು ಬರ್ದಿಲ್ಲ. ಎಲ್ಲಾಗಲೂ ಬರ್ದಿದ್ರೆ 100% ಸರ್. ಅದರ ಜೊತೆಗೆ ನೀವಾಗಲೇ ಹೇಳ್ತಾ ಇದ್ದಾಗೆ ಒಂದಷ್ಟು ಏನು ಸೆಕ್ಷನ್ಗಳನ್ನ ಆಡ್ ಮಾಡಿದ ವಿಚಾರವನ್ನ ಮಾತನಾಡ್ತಾ ಇದ್ರಿ. ಸೆಕ್ಷನ್ 336, 230, 231, 229, 27, 28, 40, 36, 33 ಸೋ ಆನ್. ನಿಮ್ಮ ಪ್ರಕಾರ ಇದೆಲ್ಲವೂ ಕೂಡ ಅಡಿಷನಲ್ ಆಗಿ August 23, ಇಫ್ ಐ ಆಮ್ ರೈಟ್, August 23ನೇ ತಾರೀಕು ಆ್ಯಡ್ ಮಾಡಿದ್ರು. ಅದಾದ್ಮೇಲೆ ಪ್ರಕರಣದ ದಿಕ್ಕೆ ಬದಲಾಗ್ತಾ ಹೋಯ್ತು. ಈ ಸೆಕ್ಷನ್ಗಳನ್ನ ಆ್ಯಡ್ ಮಾಡಲಿಕ್ಕೆ ಬೇಸೇ ಇಲ್ಲ. ಈ ಸೆಕ್ಷನ್ಗಳನ್ನ ಆ್ಯಡ್ ಮಾಡಿರೋದು ಅನ್ಲಾಫುಲ್ ಅಥವಾ ಲಾಗೆ ವಿರುದ್ಧವಾಗಿ ಅನ್ನೋದು ನಿಮ್ಮ ವಾದ ಆಗಿದೆ. ಪ್ರಕರಣದ ತನಿಖೆ ಆಗಿ ಈ ಪ್ರಕರಣದ ಟ್ರಯಲ್ ಅಂತ ಪ್ರಾರಂಭ ಆದ ಸಂದರ್ಭದಲ್ಲಿ ಅಲ್ಲೂ ಕೂಡ ಅವಕಾಶ ಇತ್ತು ಇದನ್ನೆಲ್ಲ ಪ್ರಶ್ನೆ ಮಾಡ್ಲಿಕ್ಕೆ. ನಿಜವಾಗ್ಲೂ ಕೂಡ SIT ವಿವೇಚನೆಯನ್ನ ಬಳಸದೆ, ನಿಜವಾಗ್ಲೂ ಕೂಡ SIT ಅಧಿಕಾರಿಗಳು ವಿವೇಚನೆಯನ್ನ ಬಳಸದೆ ಎಲ್ಲಾ ಸೆಕ್ಷನ್ ಗಳನ್ನ ಆಡ್ ಮಾಡಿದಿದ್ರೆ ಅವ್ರಿಗೇನೆ ಸೆಟ್ ಬ್ಯಾಕ್ ಆಗ್ತಾ ಇತ್ತು ಕೋರ್ಟ್ ನಲ್ಲಿ. ಯು ಆರ್ ಹೆಲ್ಪಿಂಗ್ ದೆಮ್ ಇಂಡೈರೆಕ್ಟ್ಲಿ. ನೋಡಿ ಮೇಡಮ್, ಎಲ್ಲ ಮಾಧ್ಯಮದಲ್ಲಿ ನಾನು ಫೋನ್ ತಗೊಂಡು ಅಲ್ಲಿರೋ 4 IPS ಆಫೀಸರ್ಗೆ ಫೋನ್ ಮಾಡೋಕ್ಕಾಗತ್ತಾ? ನನಗೂ ಅವ್ರಿಗೇನು ಕನೆಕ್ಷನು? ಐ ಆಮ್ ನಾಟ್ ಎ ಅಡ್ವೈಸರ್. ಅವರಿಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಇದ್ದಾರೆ, ಲಾ ಡಿಪಾರ್ಟ್ಮೆಂಟ್ ಇದ್ದಾರೆ, ಲಾ ಸೆಕ್ರೆಟರಿಗಳಿದ್ದಾರೆ. ಐ ಆಮ್ ನಾಟ್ ಎನ್ ಏಜೆಂಟ್. ನಾನು ಮಾಧ್ಯಮದಲ್ಲಿ ಹೇಳಿದೆ ಇದೆಲ್ಲ ತಪ್ಪು ಮಾಡ್ತಾ ಇದ್ದಾರೆ ಎಂದು. ಜನಶಕ್ತಿ ಮೀಡಿಯಾದಲ್ಲಿ ಹೇಳಿದ್ದೀನಿ, ಬೇರೆ ಬೇರೆ ಮೀಡಿಯಾದಲ್ಲಿ ರಾಂಗ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂದು ಹೇಳಿದ್ದೀನಿ ನಾನು. ನನ್ನ ಹತ್ರ ಯಾರು ಬಂದು ಇದನ್ನು ಫೈಟ್ ಮಾಡಿ ಅಂದು ಬಂದಿಲ್ಲ. ನಾನು ಬನ್ನಿ ನಾನು ಕೇಸ್ ಹಾಕ್ತೀನಿ ಅಂದು ಹೋಗೋಕ್ಕಾಗತ್ತಾ? ದೆನ್ ಐ ಆಮ್ ನಾಟ್ ಎ ಕೇಸ್ ಅಂಟರ್. ನಿಮ್ಮ ಪ್ರಕಾರ ಯಾಕೆ ಈ ಸೆಕ್ಷನ್ಗಳನ್ನು ಹಾಕಿರಬಹುದು? ಅದೇ ನಾನು 2 ಹೇಳ್ತೀನಿ. ಒಂದು ಗೊತ್ತಿಲ್ವಾ, ಇಲ್ಲ ಗೊತ್ತಿದ್ದು ಉದ್ದೇಶಪೂರ್ವಕವಾಗಿ ತಪ್ಪು ಮಾಡಿದ್ದಾರೆ. ಈಗ ಸೆಕ್ಷನ್ಸ್ ತಾವು ಏನೆಲ್ಲ ಓದಿದ್ರಿ, ನೀವು ಗೂಗಲ್ ಮಾಡಿ 215 ಓದಿ, BNSS 215. ಈ ಸೆಕ್ಷನ್ಸ್ ಎಲ್ಲ ಅಲ್ಲಿದೆ. ಈ ಸೆಕ್ಷನ್ ಅಲ್ಲಿರೋದು ಏನು ಮಾಡಬೇಕು ಅಂದು 379 BNSS ಅಲ್ಲಿ ಇದೆ. ನೀವು ನಾನ್ ಕಾಗ್ನಿಸಬಲ್ ಅಫೆನ್ಸು ನ್ಯಾಯಾಧೀಶರು ಮಾಡೋದು. ಈಗ ಇನ್ನೇ ಜುಡಿಷಿಯಲ್ ಪ್ರೊಸೀಡಿಂಗ್, ಕೋರ್ಟಲ್ಲಿ ಪ್ರೊಸೀಡಿಂಗ್ ಆಗ್ತಿರುತ್ತೆ. ಈಗ ಇದೇ ಮುಸ್ಕದಾರಿ,
ಇವನು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟಿದ್ದಾನೆ, ಅದನ್ನು 183 ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಅವನು ಕೋರ್ಟಿಗೆ ಕೇಸ್ ನಡೀತಿರುವಾಗ ಅದಕ್ಕೆ ವಿರೋಧವಾಗಿ ಹೇಳಿದರೆ ಈ ಸೆಕ್ಷನ್ಸ್ ಬರುತ್ತೆ. ಇನ್ನು ಚಾರ್ಜ್ ಶೀಟೇ ಹಾಕಿಲ್ಲ, ಈ ಪರ್ಜುರಿ ಹೆಂಗೆ ಬರುತ್ತೆ? ನೀವು ಪರ್ಜುರಿ ಅಂದರೆ ಅವ್ನು ಸುಳ್ಳು ಹೇಳಿದ್ದಾನೆ ಅಂತ ಹಾಕಿದ್ದೀರಾ. ನೀವು ತನಿಖೆ ರಿಪೋರ್ಟೇ ಕೊಟ್ಟಿಲ್ಲ, ಸುಳ್ಳು ಹೇಳಿದ್ದಾನೆ ಸೆಕ್ಷನ್ಸ್ ಹೆಂಗೆ ಆಡ್ ಮಾಡ್ತೀರಾ? ಸೆಕ್ಷನ್ಗಳೆಲ್ಲ ಹಾಕಿರೋದು ಆಸ್ ಅ ಲಾಯರ್ ಹೇಳಿ, ಹಾಗೆ ನಮ್ಮ ವೀಕ್ಷಕರ ಅಂಡರ್ಸ್ಟ್ಯಾಂಡಿಂಗಿಗೂ ಹೇಳಿ, ಇದೆಲ್ಲ ಚಿನ್ನಯ್ಯನ ಸ್ಟೇಟ್ಮೆಂಟ್ನ ಆಧಾರದ ಮೇಲೆ ಚಿನ್ನಯ್ಯನೇ ದಾಖಲು ಮಾಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ದಾಖಲಾಗಿರುವ ಸೆಕ್ಷನ್ ಇಲ್ಲ. ಇದು SITನವರು ಇದನ್ನ ಅಳವಡಿಸ್ತಾರೆ, ಯಾವ ಕಾರಣ ಗೊತ್ತಿಲ್ಲ. ಚಿನ್ನಯ್ಯ ಇದನ್ನ ಹೇಳಿ ಅಪಾನ್ ಚಿನ್ನಯ್ಯ ಸೆಕೆಂಡ್ 183 ನೋ, ಸ್ಟೇಟ್ಮೆಂಟ್ ದ ಲಾ ಸೇಸ್ ಇಟ್ ಶುಡ್ ಬಿ ಬಿಫೋರ್ ದ ಜುಡಿಷಿಯಲ್ ಕೋರ್ಟ್. ಕೋರ್ಟ್ ಮುಂದೆ ಹೋಗಿದ್ರಲ್ಲ ಸರ್, ಚಿನ್ನಯ್ಯನ್ ಸ್ಟೇಟ್ಮೆಂಟ್ ಜಡ್ಜ್ ಮುಂದೆನೇ ರಿಜಿಸ್ಟರ್ ಟ್ರಯಲ್ ಆಗಿರೋದು. ಡ್ಯೂರಿಂಗ್ ದ ಕೋರ್ಸ್ ಆಫ್ ಟ್ರಯಲ್. ಸರಿ, 215 ನೆನ್ನೆ ನಾನು ಕೋರ್ಟಲ್ಲಿ ಇದನ್ನೇ 215 ಓದಿದೆ, 379 ಓದಿದೆ. ಅಲ್ಲಿ ಅದಕ್ಕೇನು ಕೌಂಟ್ರೇ ಮಾಡಿಲ್ಲ ಸ್ಟೇಟ್ನವರು. ನೋಡಿ ಯಾಕೆ ಮಾಡಿದ್ದಾರೆ. ಈಗ ನಾನು ಡೇ 1 ಅದರಲ್ಲಿ ಪಾರ್ಟ್ ಆಫ್ ಇಟ್ ಅಲ್ಲ. ಐ ನೆವರ್ ವೆಂಟ್ ಟು ಮಂಗಳೂರು, ಐ ನೆವರ್ ವೆಂಟ್ ಟು ಧರ್ಮಸ್ಥಳನೇ ನಾನು ನೋಡಿಲ್ಲ. ಕೇಸು ನನ್ನ ಹತ್ರ ಬಂದಿದ್ದು ಸಂಡೇ. ಅವ್ರು ಬಂದರು, ಸರ್ ಹಿಂಗಿದೆ ಅಂದರು. ಆಯ್ತಪ್ಪ, ನೀವು ಕೇಸ್ ಹಾಕೋಕ್ಕೆ ಸಾಧ್ಯತೆ ಇದೆ, ಸಪೋಸ್ ನಾಟ್ ಪಾಸಿಬಲ್ ಅಂದರೆ ಆಗೋದಿಲ್ಲ ಅಂತ ಹೇಳಿರೋನು. ನಾನು ಯಾರಾಗಲೂ ಬಂದರೆ ಇದು ಆಗುತ್ತೆ ಅಂತ ಹೇಳ್ತೀನಿ, ಇದು ಆಗೋದಿಲ್ಲ ಅಂತ ಹೇಳ್ತೀನಿ. ನಾನು ಇನ್ಕಮ್ ಟ್ಯಾಕ್ಸ್ ಕೇಸ್ ಬಂದರೆ ಇದು ನನಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಸೊ ಕ್ರಿಮಿನಲ್ ಸೈಡ್ ನಾನು ಪ್ರಾಕ್ಟೀಸ್ ಮಾಡ್ತೀನಿ, ಇದು ಗೊತ್ತಿದೆ. ನೀವು ಯಾವ ಸೆಕ್ಷನ್ ಹೇಳಿ ಹಂಗೆ ಹೇಳ್ತೀನಿ ನಾನು. ಸರಿ, ಈ ಸೆಕ್ಷನ್ಗಳನ್ನು ಹಾಕಿರೋದು ಚಿನ್ನಯ್ಯನಿಗೆ ಅಪಾಯ ಆಗಬೇಕು. ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೆ ಈ ಪ್ರಕರಣದಲ್ಲಿ ಸಾಕ್ಷಿದಾರನಾಗಿ ಹೋದವನು ಆರೋಪಿ ಸ್ಥಾನದಲ್ಲಿ ನಿಂತಿರೋದವನು. ಇಲ್ಲ ಸರ್, ನನ್ನ ಪ್ರಶ್ನೆ ಕಂಪ್ಲೀಟ್ ಆಗ್ಬಿಡ್ಲಿ. ಈಗ ರೆಪ್ಯುಟೇಷನ್ ಹಾಳು ಮಾಡಿದ್ರು, ಸುಳ್ಳು ಸುದ್ದಿಯನ್ನ ಕೊಟ್ಟರು, ಹಾಗೆ ತನಿಖೆಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟು ತನಿಖೆಯ ಹಾದಿಯನ್ನ ತಪ್ಪಿಸಿದ್ರು. ಇಂಥ ಸೆಕ್ಷನ್ಗಳಲ್ಲಿ ಕೇಸ್ ದಾಖಲು ಮಾಡಿದ್ರು ಕೂಡ ಅದ್ರ ಆಪತ್ತಾಗಬೇಕಾಗಿರೋ ಚಿನ್ನಯ್ಯನಿಗೆ. ಇದು ಯಾಕೆ ಚಿನ್ನಯ್ಯನ ವಿರುದ್ಧವಾಗಿ ಹೋಗ್ತಾ ಇರುವ ಪ್ರಕರಣವನ್ನ ಮಟ್ಟಣ್ಣನವರವರು, ತಿಮರೋಡಿ ಅವರು, ವಿಠಲ್ ಗೌಡ, ಜಯಂತ್ ಅವರು ತಮಗೆ ಅಪಾಯ ಆಗಬಹುದು ಅಂತ ಹೇಳಿ ಊಹಿಸ್ಕೊಳ್ತಿರೋದು ಯಾಕೆ? ನೋಟಿಸ್ 10 ನೋಟಿಸ್ ಅವ್ರಿಗೆ ಕೊಟ್ಟಿದ್ದಾರೆ. ಚಿನ್ನಯ್ಯನಿಗೆ ಲಾಯರೇ ಇಲ್ಲ. ಚಿನ್ನಯ್ಯನಿಗೆ ಲಾಯರ್ ಇದ್ದಿದ್ರೆ ಅವ್ನು ಜೈಲಿಗೆ ಯಾಕೆ ಹೋಗ್ತಾನೆ? ಇದು ಕೇಸೇ ಬಂದು ಕಾನೂನು ಬಾಹಿರ ಇದೆ. ಅವನು ಎಲ್ಲಿದ್ದಾನೆ? ಈಗ ಜೈಲಲ್ಲಿ ಇದ್ದಾನೆ. ಇದೇ ಶ್ರೀಮಂತರಿದ್ರೆ ಜೈಲಲ್ಲಿ ಇರ್ತಾರೆ. ಕೊಲೆ ಮಾಡಿಬಿಟ್ಟು ಇದೇ ಸಾಮಾನ್ಯ ಯೂಶಲಿ ಜಾತಿ ಬಳಸಲ್ಲ ಸರ್, ಬಟ್ ಈ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಿರೋದ್ರಿಂದ ಇದೇ ಸಾಮಾನ್ಯನಾದ ಬಡವನಾದ ದಲಿತ ಸಮುದಾಯಕ್ಕೆ ಸೇರಿದ ಚಿನ್ನಯ್ಯನಿಗೆ ಅಲ್ವಾ ಸರ್ KV ಧನಂಜಯ್ ಅಂತ ಲಾಯರ್ ಸಿಕ್ಕಿದ್ದು? ಈಗ ಲಾಯರ್ ಇಲ್ಲ. ಕೇಳಬೇಕು, ಅವ್ರಿಗೆ ಫೋನ್ ಮಾಡಿ ಕೇಳಿ, ಯಾಕೆ ಸರ್ ಬಿಟ್ರಿ ಅಂತ ಕೇಳಿ. ನೋಡಿ, KV ಧನಂಜಯ ಲಾಯರ್ ಇದ್ದರು, ಡೆಲ್ಲಿಗೂ ಹೋದರು. ಅವರು ಮಂಗಳೂರಿಗೆ ಹೋದಾಗ ಜೊತೆಯಲ್ಲಿ ಲಾಯರ್ಗಳಿದ್ದರು. ಯಾವಾಗ ಕುದುರೆ ಹಿಂದ್ಗಡೆ ಬಂದು ಗಾಡಿ ಮುಂದೆ ಹೋಯ್ತೋ ಅವರು ಬಿಟ್ಟು ಬಂದಿದ್ದಾರೆ ಎಂದು ಕಾಣ್ತಾ ಇದೆ. ಅವನನ್ನು ನ್ಯಾಯಾಲಯದಲ್ಲಿ ಪೊಲೀಸರು ಬಂಧಿಸಿ ಪ್ರೊಡ್ಯೂಸ್ ಮಾಡಿದಾಗ ಲಾಯರ್ ಇಲ್ಲ, ಸ್ಥಳೀಯ ಲಾಯರು ಯಾರೂ ಇಲ್ಲ, ನನ್ನನ್ನು ಯಾರೂ ಕಾಂಟ್ಯಾಕ್ಟು ಮಾಡಿಲ್ಲ. ಆಯಿತಾ? ಅವನು ಈಗ ಲಾಯರ್ ಅಂದರೆ ಹೋಗಿ ಮನೆಗೆ ಹೋಗಿ ವಕಾಲತ್ತು ತಗೊಂಬರೋದ? ಯಾರಾಗಲೂ ಹುಡ್ಕೊಂಬರ್ಬೇಕು, ಯಾರೂ ಬಂದಿಲ್ಲ. ಈಗ ಅವನು ಜೈಲಲ್ಲಿದ್ದಾನೆ. ಇಷ್ಟು ನಡೆದಿದೆ, ಜೈಲಲ್ಲಿದ್ದಾನೆ. 15 ದಿವಸ ಪೊಲೀಸ್ ಕಸ್ಟಡಿ ಅಂದರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಲಾಕಪ್ ಇರುತ್ತೆ, 5x5 ಇರುತ್ತೆ. ಅವನು ಅದರಲ್ಲೇ ಇರಬೇಕು, ಅದರಲ್ಲೇ ನ್ಯಾಚುರಲ್ ಕಾಲು, ಅಲ್ಲೇ ಊಟ ಮಾಡ್ಕೋಬೇಕು, ಅಲ್ಲೇ ಮಲ್ಕೋಬೇಕು. 15 ದಿವಸ ಹಂಗಿದ್ದಾನೆ. ಯಾವ ಪೊಲೀಸ್ ಸ್ಟೇಷನಲ್ಲೂ ಬೆಡ್ಡಿಂಗ್ ಇರೋಲ್ಲ. ಪೊಲೀಸ್ ಕಸ್ಟಡಿ ಅನ್ನೋದು ನರಕ. ಬಟ್ಟೆ ಬಿಚ್ಚಿ ಅಲ್ಲಿ ಹಾಕ್ತಾರೆ, ಅಲ್ಲಿ ಮಲ ಜಲ ಎಲ್ಲ ಇರುತ್ತೆ, ಮೂತ್ರನೂ ಇರುತ್ತೆ, ಅಲ್ಲೇ ಮಲಗಬೇಕು. 15 ದಿವಸ ಇದ್ದ ಅವನು, ಈಗ ಜೈಲಲ್ಲಿದ್ದಾನೆ. ಅವನು ಜೈಲಲ್ಲಿ ಯಾರು ಅವನ್ನ ಭೇಟಿ ಮಾಡಿದ್ದು, ಏನು ಮಾಡಿದ್ರು ತನಿಖೆ ಮಾಡಬೇಕು. ಅವನ ಅಕೌಂಟಲ್ಲಿ ಎಷ್ಟು ಹೋಯ್ತು, ಅವನಿಗೆ 2 ಹೆಂಡ್ತಿಯರು, ಅವ್ರಿಗೆ ದುಡ್ಡು ಏನು ಹೋಯ್ತು, ಅವನು ಮಂಗಳೂರು ಹೋಗೋಕ್ಕೆ ಮೊದಲು ಎಷ್ಟು ದುಡ್ಡಿತ್ತು, ಹೋದ ನಂತರ ಎಷ್ಟು ಬಂತು, ಈಗ 23/8 ಆದಮೇಲೆ ಯಾರೆಲ್ಲ ಭೇಟಿ ಆದರೂ ತನಿಖೆ ಮಾಡಬೇಕು. ಬಟ್ ಈಸ್ A+L+, 2. ಈಗ ಸಾಮಾನ್ಯರ ಅಂಡರ್ಸ್ಟ್ಯಾಂಡಿಂಗ್ ಸರ್, ಒಂದು ಪ್ರಕರಣದಲ್ಲಿದ್ದ ಲಾಯರು ಬ್ಯಾಕ್ಔಟ್ ಆಗ್ಲಿಕ್ಕೆ ಏನೆಲ್ಲ ಕಾರಣ ಇರುತ್ತೆ? ದುಡ್ಡು ಕಾಸು ನಾನು ಐ ಅಗ್ರಿ, ಅದನ್ನ ಬಿಟ್ಟು ಏನು ಕಾರಣಕ್ಕೆ ಇಲ್ಲ? ಈಗ ಕೋಪರೇಟ್ ಮಾಡಿಲ್ಲ, ತಿರುಗಿ ಬಿದ್ದ, ಅಪ್ರೋಚ್ ಮಾಡಿಲ್ಲ, ಮತ್ತು ಬಂದು ಹೋಗೋ ಖರ್ಚಿಗೆ ಕೊಟ್ಟಿಲ್ಲ, ಮತ್ತು ಅವನು ಸರಿಯಲ್ಲ ಅಂತ ಗೊತ್ತಾದರೆ ಬ್ಯಾಕ್ ಟ್ರ್ಯಾಕ್ ಆಗ್ತಾರೆ. ನನ್ನ ಹತ್ರನೂ ಕೇಸ್ ಬರುತ್ತೆ, ಯಾರಾಗಲೂ ಬಂದು
ರಾತ್ರಿ 10 ಗಂಟೆಗೆ ಮೇಲೆ ಫೋನ್ ಮಾಡಿದರೆ ನಾನು ನೆಕ್ಸ್ಟ್ ಡೇ ಫೈಲ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಕೋರ್ಟ್ಗೆ ಬರಬೇಕು, ಮಾತಾಡಬೇಕು, ಕೇಸ್ ಇದ್ದಾಗ ಡಿಸ್ಕಷನ್ ಆಗಬೇಕು. ರಾತ್ರಿ 12 ಗಂಟೆಗೆ ಫೋನ್ ಮಾಡಿಬಿಟ್ಟು ನಮ್ಮ ಕೇಸ್ ಬಗ್ಗೆ ಹೇಳಿ ಅಂದರೆ ನಾಳೆ ಬಂದು ಫೈಲ್ ತಗೊಂಡು ಹೋಗಯ್ಯ ಅಂತ ಹೇಳ್ತೀವಿ. ಎಷ್ಟೋ ಕೇಸ್ ನೋಡಿಬಿಟ್ಟು ಇದು ಆಗೋದಿಲ್ಲ ಅಂತ ಕೊಟ್ಬಿಡ್ತೀವಿ. ಸೊ ದಟ್ ಈಸ್ ನಾಟ್ ಎ ಬಿಗ್ ಡೀಲ್. ಈಗ ಡೀಲ್ ನಡೆದಿರೋದು ಎಲ್ಲರಿಗೆ ಸಿಟ್ಟು ಮೇಲೆ ಭರವಸೆ ಇತ್ತು. ಯಾವಾಗ ಈ ಸೆಕ್ಷನ್ ಅಳವಡಿಸಿದಾರೋ ಅವರು ಗಾಡಿನ ತಿರುಗಿಸ್ಬಿಟ್ಟಿದ್ದಾರೆ. ಡಿ-ರೈಲ್ ಆಯಿತು ಅಂತ ಗೊತ್ತಾಯ್ತು. ತನಿಖೆ ಕೂಡ ಸರಿ ಇಲ್ಲ ಅಂತ ಹೇಳ್ತಿದ್ದೀರಾ? SIT ತನಿಖೆ ಸರಿಯಲ್ಲ ಅನ್ನೋದು ಪದ ತಮ್ಮದು ಅಲ್ಲ. ಡಿ-ರೈಲ್ ಅಂದ್ರೆ ಇನ್ನೇನು ಅರ್ಥ ಸರ್? ತಮ್ಮ ಪದ ಅದು. ಹೋಗ್ತಿದ್ದ ಕುದುರೆ ಹಿಂದೆ ಬಂದಿದೆ ಅಂದ್ರೆ ಹೌದು. ಈಗ ನಿಮ್ದೇ ಪದ, ನಂದಲ್ಲ. ಈಗ ತಾವೇ ಹೇಳಿದ್ದು ಡಿ-ರೈಲ್ ಅಂದಿದ್ದು ನಿಮ್ಮ ಪದ. ಹೌದು, ಡಿ-ರೈಲ್ ಅಂದ್ರೆ ನಾನೇ ಆಯ್ತು. ನಿಮ್ಮ ಪದ ಹೌದು. ಈಗ ಏನು SIT ಮೇಲೆ ಏನಿತ್ತು ಭರವಸೆ? ಕೊಂದವ್ರನ್ನ ಕಂಡುಹಿಡಿತಾರೆ, ನೊಂದವರಿಗೆ ನ್ಯಾಯ ಸಿಗುತ್ತೆ, ಪ್ರಾಣಗಳಿಗೆ ಜೀವಗಳಿಗೆ ನ್ಯಾಯ ಸಿಗುತ್ತೆ ಅಂದ್ವಿ. ಈಗ ಆ ದಿಕ್ಕಲ್ಲಿ ಹೋಗಿಲ್ಲ. ಯಾರು ಇದರಲ್ಲಿ ಜಸ್ಟಿಸ್ ಬೇಕಂದು ಹೋರಾಟ ಮಾಡಿದ್ರು ಅವ್ರ ಮೇಲೇ ತಿರುಗಿ ಬಿದ್ದಿದ್ದೆ. ಕರೆಕ್ಟ್ ಸರ್. ಈ ಕೊಂದವರು ಅಂತ ನೀವು ಬಳಕೆ ಮಾಡಿದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿದ್ದೀನಿ. ಕೊಂದಿದ್ದಕ್ಕೆ ಸಾಕ್ಷ್ಯಗಳು ಸಿಕ್ಕಿದ್ದಿದ್ರೆ ಬಹುಶಃ ಹಾಗೆ ಹೋಗ್ತಿತ್ತೇನೋ. ನೀವು ಹೇಳ್ದಾಗೆ 17 ಜಾಗಗಳಲ್ಲಿ ಉತ್ಖನನ ಮಾಡಲಾಗಿದೆ, 20 ಅಡಿ ಆಳದಲ್ಲಿ. ಸಿಕ್ಕಿರೋದೇನು? ಸಿಕ್ಕಿರೋದನ್ನ FSLಗೆ ಕಳಿಸಿದ ಮೇಲೆ ಸಿಕ್ಕಿರೋ ರಿಪೋರ್ಟ್ ಏನು? ಕೊಲೆ ಆಗಿದೆ ಅನ್ನೋದಕ್ಕೆ ಸಾಕ್ಷ್ಯ ಸಿಗದೆ ಹೋದಾಗ SIT ಏನು ಮಾಡಬೇಕಾಗಿತ್ತು? ಮೇಡಮ್ ನೋಡಿ, ಸೌಜನ್ಯ ಕೊಲೆ ಆಗಿದ್ದಲೆ. ಸೌಜನ್ಯ ಇಸ್ ನಾಟ್ ಅಂಡರ್ SIT. ಯು ಆಲ್ಸೋ ನೋ ದಟ್. ಓಕೆ ನೋ ಸೌಜನ್ಯ ಈಗ SIT ಹತ್ರ ಬಂದಿರೋದು. ದೇರ್ ಆರ್ ಮಿಸ್ಸಿಂಗ್ ಕಂಪ್ಲೇಂಟ್ಸ್, ದೇರ್ ಆರ್ ಬರಿಯಲ್ಸ್, ದೇರ್ ಆರ್ ಸೆವರಲ್ FIRs. ಈಗಲೂ ಮೊನ್ನೆನೋ ಒಂದು FIR ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಈಗ ಅವನು ಹೇಳಿದ್ದೇನು, 15 ವಯಸ್ಸು ಹುಡುಗಿ, 20 ವಯಸ್ಸು ಹುಡುಗಿ, ಊತಾಕ್ದೆ. ಮೈ ಪಾಯಿಂಟ್ ಈಸ್ ಸೂಪರ್ವೈಸರ್ ಅಂತ ಅವ್ರು ಹೇಳಿದರು. ಯಾಕೆ ಸೂಪರ್ವೈಸರ್ಗೆ ನೋಟಿಸ್ ಕೊಟ್ಟಿಲ್ಲ? ಮೈ ಎಂಪ್ಲಾಯರ್ ಅಂದು ಹೇಳ್ದ, ಎಂಪ್ಲಾಯರ್ಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಯಾರ ಇಲ್ಲ ಹತ್ರ ಸಂಬಳ ತಗೊಳ್ತಿದ್ದ ಅವನು? ಹೂ ಪೇಯ್ಡ್ ಹಿಮ್ ಸ್ಯಾಲ್ರಿ, ಹೂ ಅಪಾಯಿಂಟೆಡ್, ಅವ್ರನ್ನ ಯಾಕೆ ಕರೆದಿಲ್ಲ? ಆಯ್ತು ಸರ್. ಉತ್ಖನನ ಕಾರ್ಯ ಪ್ರಾರಂಭವಾದಾಗ ನೀವು ಯಾರು ಪ್ರಶ್ನೆ ಮಾಡಲಿಲ್ಲ. ಗುಂಡಿ ನಂಬರ್ 1, 2, 3, 4 ಈ ಗುಂಡಿ ನಂಬರ್ 17ರವರೆಗೂ ಪ್ರತಿಯೊಂದು ಗುಂಡಿಯಲ್ಲೂ 10, 15, 100 ಶವಗಳು ಸಿಕ್ಕಿದ್ರೆ ಬಹುಶಃ ಕರ್ನಾಟಕದ ಪ್ರತಿಯೊಬ್ಬರು ಕೂಡ ನಾನು ನೇರವಾಗಿ ಹೆಸರು ಹೇಳ್ತೀನಿ, ಕರ್ಸಿ ವೀರೇಂದ್ರ ಹೆಗಡೆ ಅವರನ್ನ ಎನ್ಕ್ವೈರ್ ಮಾಡಿ ಅಂತ ಹೇಳ್ತಿದ್ರೇನು? ಸಿಗ್ಲಿಲ್ಲ. ಈಗ ಒಬ್ಬ ಸೂಪರ್ವೈಸರ್ ಅಂತ ಹೆಸರು ಹೇಳಿದಾನೆ, ಅವನಿಗೆ ಯಾಕೆ ನೋಟಿಸ್? ಸೂಪರ್ವೈಸರ್ ಬೇಡ ಸರ್, ಧರ್ಮಾಧಿಕಾರಿಗಳನ್ನೇ ಕರೆಸಬೇಕಾಗಿತ್ತು. ಆಯ್ತು, ಸೂಪರ್ವೈಸರ್ನ ಯಾಕೆ ಕರೆದಿಲ್ಲ? ಧರ್ಮಾಧಿಕಾರಿಗಳನ್ನ ಯಾಕೆ ನೋಟಿಸ್ ಕೊಟ್ಟಿಲ್ಲ? ಇಷ್ಟೊಂದು ನಡೀತಾ ಇದೆ, ನೀವು ಅವ್ರನ್ನ ಯಾಕೆ ಕರೆದಿಲ್ಲ? ಈಸ್ ದ ಬಾಸ್. 53 ಇನ್ಸ್ಟಿಟ್ಯೂಷನ್. ಇನ್ ವಾಟ್? ಈಸ್ ದ ಬಾಸ್ ಇನ್ ವಾಟ್? 53 ಇನ್ಸ್ಟಿಟ್ಯೂಷನ್ ಸರ್. 53 ಇನ್ಸ್ಟಿಟ್ಯೂಷನ್ ನಡೆಸೋದು ಕಾನೂನು ಬಾಹಿರ. ನೋಡಿ, ಅವರು ಆಡಳಿತ ಮಾಡುವ ಜಾಗದಲ್ಲಿ ಕೊಲೆಗಳು ಆಗಿದೆ. ಅವರು ಜಿಲ್ಲಾಧಿಕಾರಿನ ಅಥವಾ ಗ್ರಾಮ ಪಂಚಾಯತಿ ಅಧ್ಯಕ್ಷನ ಅಥವಾ ಪೊಲೀಸ್ ಸ್ಟೇಷನ್ ಅಲ್ಲಿ MP ಎಲ್ಲಿಂದು? MP ಎಲ್ಲಿಂದು? ಆ ಏರಿಯಾದು ದೇಶದ MP. ಈಸ್ ಅ ಪೊಲಿಟಿಷಿಯನ್. ಹಾಗಾದ್ರೆ ಮಲ್ಲೇಶ್ವರದಲ್ಲಿ ಆಗುವ ಪ್ರತಿ ಕೊಲೆಗೂ ಕೂಡ MLA ಆಗಿರುವ ಅಶ್ವಥ್ ನಾರಾಯಣ್ ಹೊಣೆ ಅಂದ್ರೆ ನಾಳೆ ದಿನ ಅಶ್ವಥ್ ನಾರಾಯಣ್ ಅವ್ರು ಕೇಸ್ ಹಾಕ್ತಾರೆ. ಅವ್ರ ಮನೆಯಲ್ಲಿ ಕೊಲೆ ಆದ್ರೆ ಏನಾಗುತ್ತೆ? ಅವ್ರ ಮನೆ ಒಳಗೆ ಅಂದ್ರೆ ನೀವು ಧರ್ಮಾಧಿಕಾರಿಗಳ ಮನೆ ಒಳಗೆ ಕೊಲೆ ಇಲ್ಲ, ಮತ್ತೆ ಧರ್ಮಸ್ಥಳದಲ್ಲಿ ಆಗಿದೆ. ಧರ್ಮಾಧಿಕಾರಿಗಳ ಮನೆನಾ? ಇಟ್ಸ್ ಅ ಪಬ್ಲಿಕ್ ಪ್ರಾಪರ್ಟಿ, ಫಾರ್ ಗಾಡ್ ಸೇಕ್ ಸರ್. ಆಯ್ತು, ಈಗ ಏನು ಆದೇಶ? ಆ ಸ್ಕೂಲಲ್ಲಿ ಓದ್ತಿದ್ದ ಹುಡುಗಿಯರು, ಆ ಹಾಸ್ಟೆಲಲ್ಲಿ ಇರೋ ಹುಡುಗಿಯರು, ಅವ್ರನ್ನ ಈಗ ಒಂದು ಹೇಳ್ತೀನಿ ನಾನು. ಈ ಆನೆ ಮೌತ ಅವರು ಪಿತ್ರಾಜ್ ಸ್ವತ್ತು SIT ಸರ್. SIT ಧರ್ಮಾಧಿಕಾರಿಗಳಿಗೆ ನೋಟಿಸ್ ಯಾಕೆ ಕೊಡಬೇಕಾಗಿತ್ತು? ಅವ್ರ ಮೇಲೇನೆ ಕೊಟ್ಟಿಲ್ಲ. ಸೂಪರ್ವೈಸರ್ಗೆ ನೋಟಿಸ್ ಕೊಟ್ಟಿಲ್ಲ. ಇವನು ಅವ್ರ ಎಂಪ್ಲಾಯಿ, ಅವನು ಹೇಳಿದ್ದೇನೋ, ನಾನು ಇಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಸಂಬಳ ಕೊಡ್ತಿದ್ರು, ನನ್ನ ಕೆಲಸನೇ ಊತಾಕೋದೊಂದು. ನೋಟಿಸ್ ಯಾಕೆ ಕೊಟ್ಟಿಲ್ಲ? SITಗೆ ಅಧಿಕಾರ ಇಲ್ಲ ಅಂತೀರಾ? ಕೊಡಬಾರ್ದು ಅಂತೀರಾ? ಅವ್ರನ್ನ ಮುಟ್ಲೇಬಾರ್ದು, ಅವರೆಲ್ಲ ಅಬೋಲ ಅಂತೀರಾ? ನಾನು ಹಂಗೆ ಹೇಳ್ತಾ ಇಲ್ಲ. ಮತ್ತೆ ನೀವು ಅವ್ರನ್ನ ವಿಚಾರಣೆ ಮಾಡಬೇಕಲ್ಲ. ನೀವು ಈಗ ಯಾವುದೋ MLA ಅಂತ ಹೇಳಿದ್ರಿ, ಅವ್ರ ಜಮೀನಲ್ಲಿ ಆಗಿದ್ರೆ ಏನು ಕೇಳ್ತೀರಾ ನೀವು? ಇದು ಅವ್ರ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ, ನಿಮಗೂ ಇದು ಆನೆ ಮಾತ ಸತ್ತಿದ್ದು ಅಲ್ಲಿ ಅಯೋಧ್ಯ ರೆಸಾರ್ಟ್ ಇದೆ, ಯಾರ್ದು? ಆನೆ ಮಾವುತ ಕೇಸು SIT ನಡೆಸ್ತಾ ಇರುವ ವಿಚಾರಣೆ. ಯು ಆರ್ ಕ್ಲಬ್ಬಿಂಗ್ ಎವ್ರಿಥಿಂಗ್ ಸರ್. ಯು ಆರ್ ಕ್ಲಬ್ಬಿಂಗ್. ಲೆಟ್ ಅಸ್ ಬಿ ಪರ್ಟಿಕ್ಯುಲರ್. SIT ಚಿನ್ನಯ್ಯ ನೀಡಿದ ದೂರಿನ ಆಧಾರದ ಮೇಲೆ
ಅದರಲ್ಲಿ ನಾನು ಬ್ಯಾಲೆನ್ಸ್ ನಾನು ಓಪನ್ ಆಗಿ ಹೇಳ್ತೀನಿ. ಈ ತೋರಿಸಿದ ಗುಂಡಿಗಳಲ್ಲಿ ಆತನೇ ಹೇಳಿದಂತೆ, ನಾನು ಮತ್ತೆ ಪರ್ಟಿಕ್ಯುಲರ್ ಆಗಿ ಹೇಳ್ತಿದ್ದೀನಿ, ಚಿನ್ನಯ್ಯನೇ ಹೇಳಿದಂತೆ 100 ಶವಗಳ ಅವಶೇಷಗಳು ಸಾಕ್ಷಿಗಳು ಸಿಕ್ಕಿದ್ರೆ ಇದೇ ಮಹಾಭಾರತ ವೇದಿಕೆಯಲ್ಲಿ ಕೂತ್ ನಾವು ಹೇಳ್ತಿದ್ವಿ, ಕರ್ನಾಟಕದ ಜನ ಕೂಡ ಹೇಳ್ತಿದ್ರು, ಡ್ರ್ಯಾಗ್ ವೀರೇಂದ್ರ ಹೆಗ್ಡೆ ಟು ದ ಪೊಲೀಸ್ ಸ್ಟೇಷನ್. ಬಟ್ ಸಿಕ್ಕಿಲ್ವಲ್ಲ, ಈಗ ಅವ್ರನ್ನ ಕರೀಲೇಬಾರ್ದು ಅಂತೀರಾ? ನಾನು ಹೇಳ್ತಾ ಇಲ್ಲ. ವಾದ ಚಿನ್ನಯ್ಯನ ಚಿನ್ನಯ್ಯ ಹೇಳಿದ್ದು ಕತೆ ಅಂತ ಗೊತ್ತಾಯ್ತು. ಈ ಕತೆ ಕಟ್ದವ್ರು ಯಾರು ಅನ್ನೋದು ಗೊತ್ತಾಗ್ಬೇಕಲ್ಲ. ಯಾರ ಕತೆ? ಇದು ಕತೆ ಅಂತ ಯಾಕೆ ಹೇಳ್ತೀರಾ? ಇದು ನಿಜ. ನಿಜ ಸುಳ್ಳು ಆಯ್ತು, ಸುಳ್ಳು ನಿಜ ಆಯ್ತು, ಕಪ್ಪು ಕೆಂಪು ಆಯಿತು, ಕೆಂಪು ಕಂಪು ಆಯಿತು, ವಿಲ್ಲನ್ ಹೀರೋ ಆದ, ಹೀರೋ ವಿಲ್ಲನ್ ಆದ, ಆರೋಪಿ ದೂರ್ದಾರ ಆದ, ದೂರ್ದಾರ ಆರೋಪಿ ಆದ, ಎಲ್ಲ ಉಲ್ಟಾ ಸೀದಾ ಆಗಿದೆ. ಇದಕ್ಕೆ ಕಾರಣ ಏನು? ಎಲ್ಲನೂ ದಾರಿ ತಪ್ಪಿ ಹೋಗ್ತಾ ಇದೆ, ನ್ಯಾಯ ಸಿಗ್ತಾ ಇಲ್ಲ. ಈಗ ಧರ್ಮಸ್ಥಳದಲ್ಲಿ ಏನೆಲ್ಲ ಪ್ರಕರಣಗಳಾಯಿತು, ಯಾರಿಗೂ ನ್ಯಾಯ ಸಿಗ್ತಾ ಇಲ್ಲ. ಈಗ ಸಿಸ್ಟಮ್ ಫೇಲ್ಯೂರ್ ಅಂತೀನಿ. ನಮ್ಮ ದೇಶದಲ್ಲಿ CID, CBI, ಸಿಟ್ಟು, IPS ಇವ್ರ ಕೈಯಲ್ಲಿ ಈ ಕೊಲೆ ಪ್ರಕರಣದ ತನಿಖೆ ಮಾಡೋಕ್ಕೆ ಅವ್ರಿಗೆ ತಾಕತ್ತು ಇಲ್ವಾ, ನಾಲೆಡ್ಜ್ ಇಲ್ವಾ, ಎಕ್ಸ್ಪರ್ಟೈಸ್ ಇಲ್ವಾ, FSL ಇಲ್ವಾ? ನೀವು ಒಂದೂ ಕಂಡಿಡ್ದಿಲ್ಲ 50 ವರ್ಷದಿಂದ. ಎನೆಗಳು ಬಿತ್ತ ಇಲ್ಲ ಅಂತೀರಾ? ಒಂದು ಬಿಲ್ ಬಿದ್ದಿಲ್ಲ ಅಂತೀರಾ? ನೀವು ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ 367 ಮಿಸ್ಸಿಂಗ್ ಕೇಸ್ ಇದೆ, ದಾಖಲೆಗಳಿದೆ ಅಂತ ಇದೆ. 367 ಇದೆ. ಆ ದಾಖಲೆಗಳು SIT ತಲುಪಲಿಲ್ವಾ? ತಲುಪಿದೆ. ಅದ್ರ ವಿಚಾರಣೆ ನಡೀಲಿಲ್ವಾ? ಅದೇ ಸಸ್ಪಿಷನ್, ಅದೇ ಅನುಮಾನ. ಅದು ಯಾವಾಗ ಗೊತ್ತಾಗುತ್ತೆ ನಮ್ಗೆ ವಿಚಾರಣೆ ನಡೆದಿದ್ಯಾ ನಡೆದಿಲ್ವಾ ಅಂತ ಹೇಳಿ? ಯಾವಾಗ ಈ ಸೆಕ್ಷನ್ಸ್ ಆಡ್ ಮಾಡಿದ್ರು ಆವಾಗಲೇ ಗೊತ್ತಾಯ್ತು ನಡೆದಿಲ್ಲ ಅಂತ. ಇಲ್ಲ, ದಾರಿ ತಪ್ಪಿದೆ ಅನ್ನೋದು ಗೊತ್ತಾಯ್ತು. ಯಾಕೆ ಈ ಸೆಕ್ಷನ್ಸ್ ಅಳವಡಿಸಿ ಪೆರ್ಜುರಿ ಹಾಗಂದ್ರೆ ಇದು ಎಲ್ಲನೂ ಸುಳ್ಳು ಅಂದು ಹೋಗುತ್ತೆ ಡೈರೆಕ್ಷನು. ನೋಡಿ, ನ್ಯಾಯ ಸಿಗಲಿಲ್ಲ. SITಯಿಂದ ನ್ಯಾಯ ಕೊಡ್ಸೋಕ್ಕೆ ಆಗಲಿಲ್ಲ. SIT ಯಾರ ಮೇಲೇನೋ ಬಣ್ಣ ಹಚ್ತಾ ಇದ್ದಾರೆ, ರಿಯಲ್ ಕಲ್ಪ್ರಿಟ್ಸ್ನ ಟಚ್ ಮಾಡಿಲ್ಲ. ಯಾವ ತಪ್ಪು CID ಮಾಡಿದ್ರು, ಯಾವ ತಪ್ಪು CBI ಮಾಡಿದ್ರು, ಅದೇ ವಿಚಾರದಲ್ಲಿ ಅದೇ ತಪ್ಪನ್ನು ಸಿಟ್ಟವ್ರು ಕೂಡ ಮಾಡ್ತಾ ಇದ್ದಾರೆ ಎಂದು ಕಂಡು ಬರ್ತಾ ಇದೆ. ಇವಾಗ ಏನು ಮಾಡೋದು ಬಾಲನ್ ಸರ್? ಆಯಿತು, ನಿಮ್ಮದೇ ವಾದದ ಪರವಾಗಿ ನಾನು ಕೂಡ ಮಾತನಾಡ್ತೀನಿ. CBI ಸರಿ ಇಲ್ಲ, CID ಸರಿ ಇಲ್ಲ, ನಾನು ಹೇಳಿದಿಲ್ಲ, ಕಂಡಿಡ್ದಿಲ್ಲ. ಎಕ್ಸಾಕ್ಟ್ಲಿ, ನಾನು ಅದನ್ನ ನನ್ನ ಭಾಷೆಯಲ್ಲಿ ಹೇಳ್ತಿದ್ದೀನಿ. ನಿಮ್ಮ ಭಾಷೆಯಲ್ಲಿ ನನ್ನ ಮೇಲೆ ಯಾಕೆ ಭಾಷೆ ನಾನು ಹೇಳಿದ್, ನಾನೇ ನಿಮ್ಮ ಪರವಾಗಿ ವಾದ ಮಾಡ್ತಿದ್ದೀನಿ. ನನ್ನದೇ ಭಾಷೆಯಲ್ಲಿ CID ನ್ಯಾಯ ಕೊಡಿಸ್ಲಿಲ್ಲ, CBI ನ್ಯಾಯ ಕೊಡಿಸ್ಲಿಲ್ಲ, ಲೋಕಲ್ ಪೊಲೀಸ್ ನ್ಯಾಯ ಕೊಡಿಸ್ಲಿಲ್ಲ. ಹಾಗಾಗಿ SIT ಬೇಕು, SITಯಲ್ಲಿ ಪ್ರಣಬ್ ಮೊಹಂತಿ ಅವರೇ ನೇತೃತ್ವ ವಹಿಸಬೇಕು. ಹೇಳಿದವ್ರು ಯಾರು? ನೀವಲ್ಲ ಸರ್. ಯಾರು ಕೇಳ್ತಾ ಇದ್ರು ಆಗ್ರಹ SITಗೋಸ್ಕರ? ಯಾರು ಕೇಳ್ತಾ ಇದ್ರು? ಅವ್ರದ್ದು ಪೇಜ್ ನಂಬರ್ 9 ಪಾಯಿಂಟ್ ನಂಬರ್ 10 ಬರೀತೀರಿ, ದ ಪಿಟಿಷನರ್ ಸಬ್ಮಿಟ್ಸ್ ದಟ್ ನೇಮ್ಸ್ ಆಫ್ ದ ಪಿಟಿಷನರ್ ಆರ್ ನಾಟ್ ಫೋರ್ತ್ ಕಮಿಂಗ್ ಇನ್ ದ ಕಂಪ್ಲೇಂಟ್ ಡೇಟೆಡ್ 3/7/2025 or in the statements recorded under section 183 of BNSS. ಇದು ಎಲ್ಲಿವರೆಗೂ ನೀವೇ ಕೊಟ್ಟ ಡೇಟ್ 23 ಆಗಸ್ಟ್, ಇಲ್ಲಿವರೆಗೂ ಇದು ಸತ್ಯ ಸರ್. ಅದಾದ್ಮೇಲೆ ಆಗಿದ್ದ ಸತ್ಯನ ನೀವು ಹೇಳ್ತಾ ಇಲ್ಲ, ಯಾಕಂದ್ರೆ ನಿಮಗೂ ಗೊತ್ತಿಲ್ಲ. ಅದಕ್ಕೆ ಆದ್ಮೇಲೆ ಡಿರೈಲ್ ಆಯ್ತು ಅಂತ ಹೇಳಿದೆ, ಕುದುರೆ ಹಿಂದ್ಗಡೆ ಬಂತು ಅಂತ ಹೇಳಿದೆ. ಇದು ಪದಗಳೆಲ್ಲ ಬಳಸಿದ್ದೀನಿ ನಾನು. ಕುದುರೆ ಕರೆಕ್ಟಾಗಿ ಹೋಗ್ತಿತ್ತು ಅಂದು ಅಂದ್ಕೊಂಡಿದ್ವಿ. ಯಾವಾಗ ಸೆಕ್ಷನ್ ಆ್ಯಡ್ ಆಯಿತು, ಕುದುರೆ ಹಿಂದ್ಗಡೆ ಬಂತಂದು ಆಯಿತು. ಅಲ್ಲೇ ಡಿರೈಲ್ ಅನ್ನೋ ಪದ ಉಪಯೋಗ ಮಾಡಿದ್ದು. ಸೊ ತನಿಖೆ ಏನು, ನನಗೆ ತನಿಖೆ ಏನು ಮಾಡಬೇಕಂದು ಗೊತ್ತಿದೆ. ನಾನು 37 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀನಿ. ಅನೇಕ ಕೇಸ್ಗಳಲ್ಲಿ ಪ್ರಾಸಿಕ್ಯೂಟ್ ಕೆಲಸನ ಮಾಡಿದ್ದೀನಿ, ಡಿಫೆನ್ಸ್ ಮಾಡಿದ್ದೀನಿ. ಏನು ಮಾಡಬೇಕಂದು ಗೊತ್ತಿದೆ, ಏನು ಮಾಡಬಾರ್ದು ಅನ್ನೋದು ಗೊತ್ತಿದೆ, ಏನು ಮಾಡಿಲ್ಲ, ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆ ಸೆಕ್ಷನ್ಸ್ ನೋಡಿದ ತಕ್ಷಣ ಇದು ಡಿರೈಲ್ಡ್ ಎಂದು ಗೊತ್ತಾಯಿತು. ಇವಾಗ ತನಿಖೆಯನ್ನು ಎದುರಿಸಲಿಕ್ಕೆ ನೀವೇ ಹೇಳ್ದಾಗೆ, ಬಟ್ ಇದನ್ನ ಜನ ಹೆಂಗೆ ಗಮನಿಸ್ತಾರೆ ಅಂದರೆ, ಇದೊಂದು ಪ್ರಕರಣ ಕ್ರೈಮ್ ನಂಬರ್ 39 ಆಫ್ 2025 ರಿಜಿಸ್ಟರ್ಡ್ ಅಂಡರ್ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್. ಇದೊಂದು ಕೇಸನ್ನು ದಾಖಲು ಮಾಡಲಿಕ್ಕೆ ದೆಹಲಿ ತನಕ ಹೋಗಿ ಬಂದರು, ಸುಪ್ರೀಂ ಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಮುಚ್ಚಿಟ್ರು, ಮತ್ತೊಮ್ಮೆ ಬಂದರು ವಾಪಸ್, ಇಲ್ಲಿ ಬಂದು ಹೊಸದಾಗಿ ಪ್ರಕರಣ ದಾಖಲು ಮಾಡಿದ್ರು, ಮಹಿಳಾ ಆಯೋಗ ಎಂಟರ್ ಆಯಿತು, ಮುಖ್ಯಮಂತ್ರಿಗಳು ಎಂಟರ್ ಆದರು. ಇಷ್ಟೆಲ್ಲ ಪ್ರಯತ್ನ ಪಟ್ಟು ದಾಖಲಾಗಿರುವ ಪ್ರಕರಣವನ್ನು ಇವಾಗ ಆಟ ಇವ್ರ ಪ್ರಕಾರ ನಡೀತಿಲ್ಲ ಅಂದ ತಕ್ಷಣ ಇದನ್ನ ರದ್ದು ಮಾಡಿ ಅಂತ ಹೇಳಿ ಅರ್ಜಿ ಕೊಟ್ಬಿಟ್ರಲ್ಲ. ಅಲ್ಲೇ ರೀಡಿಂಗ್ ಇನ್ ಬಿಟ್ವೀನ್ ದ ಲೈನ್ಸ್. ನಮ್ಮ ಅದರಲ್ಲಿ ಯಾರ ಪೇಟಿ 100 ಹೆಸರು ಇದೆ ಒಂದು ಪ್ರಕರಣದಲ್ಲಿ ಅಂತ ಇಟ್ಕೊಳ್ಳೋಣ. FIR ಅಲ್ಲಿ 3 ಜನ ಕೋರ್ಟ್ಗೆ ಹೋದ್ರೆ ಅವ್ರದ್ದು ಮಾತ್ರ ಅದರಿಂದ ಹೊರಗೆ ಬರ್ತಾರೆ, ನಾಟ್ 97. ಇವರು ಹೊರಗೆ ಬರಬೇಕು.
ನಾಟ್ ಚಿನ್ನಯ್ಯ. ನ್ಯಾಯಾಧೀಶ ಏನು ಕೊಡ್ತಾರೆ ಅಂದರೆ ಮತ್ತೆ ಕರೆಕ್ಟಾಗಿ FIR ಮಾಡಿ ಎಂದು ಕೊಡ್ತಾರೆ ಅಷ್ಟೇ. ಪ್ರಕರಣ ರದ್ದಾಗೋದಿಲ್ಲ. ಏನು ಹೇಳ್ತಾರೆ, ನೀವು ಮಾಡಿದ್ದು ತಪ್ಪು ಮಾಡಿದ್ದೀರಾ, ಇದಕ್ಕೆ ಸ್ಪೀಕಿಂಗ್ ಆರ್ಡರ್ ಬೇಕು, ಯು ಕಂಪ್ಲೈ ದ ಪ್ರೊಸೀಜರ್ ಎಂದು ಕೊಡ್ತಾರೆ. ಈಗ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದು ಕ್ವಾಶ್ ಅಂದರೆ ಆವತ್ತಿಗೆ ಹೋಯ್ತಂದಲ್ಲ. ಪ್ರೊಸೀಜರ್ ಈಸ್ ರಾಂಗ್, ಸೆಟ್ ದ ಪ್ರೊಸೀಜರ್ ಇಸ್ ರೈಟ್ ಅಷ್ಟೇ. ಸೊ ಕ್ವಾಶ್ ಬಿಕಾಸ್ ದ ಪ್ರೊಸೀಜರ್ ಫಾಲೋಡ್ ರಾಂಗ್. ಕೋರ್ಟ್ ನ್ಯಾಯಾಲಯ ಏನಾಗುತ್ತೆ ಆ ಆದೇಶ ಫೈನಲ್ ದಟ್ ಈಸ್ ಸೆಟ್ ಅಸೈಡ್ ವಿತ್ ಗಿವಿಂಗ್ ಲಿಬರ್ಟಿ ಟು ದ ಪೊಲೀಸ್ ಟು ಇನ್ವೆಸ್ಟಿಗೇಟ್ ಆಸ್ ಪರ್ ಲಾ ಅಂದು ಕೊಡುತ್ತೆ. ನೀವು ಈ ಪಿಟಿಷನ್ ಬರೆಯುವಾಗ ಒಂದೆರಡು ಕಡೆ ಮೆನ್ಷನ್ ಮಾಡಿದ್ದೀರಿ, ಅವರ್ಸ್ ಟುಗೆದರ್ ಎನ್ಕ್ವೈರ್ ಆಗ್ತಾ ಇತ್ತು, ಬೆಳಗ್ಗೆ 10 ಗಂಟೆಗೆ ಹೋದ್ರೆ ಮಧ್ಯರಾತ್ರಿವರೆಗೂ ಕೂಡ ಕೂರಿಸ್ಕೊಳ್ತಾ ಇದ್ರು, ಇದು ಅವರವರ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಅಂತ ಬರೆದಿದ್ದೀರಿ ಸರ್. ಒಂದು ಪ್ರಕರಣದ ವಿಚಾರಣೆ ಅಂದಾಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ, ನೆನ್ನೆ ಇದೇ ಮಹಾಭಾರತ ಕಾರ್ಯಕ್ರಮದಲ್ಲಿ 60+ ಏಜ್ ಆಗಿರುವ ಸುಜಾತ ಭಟ್ ಅವರು ಕೂಡ ಇದ್ರು. ಅವರು ಹೇಳಿದ್ರು, ನನ್ನನ್ನು ಬೆಳಗ್ಗೆಯಿಂದ ರಾತ್ರಿ ತನಕ, ನಾನು ಜಸ್ಟ್ ಐಮ್ ಗಿವಿಂಗ್ ಒನ್ ಎಕ್ಸಾಂಪಲ್, ಇದೇ ಪ್ರಕರಣಕ್ಕೆ ರಿಲೇಟೆಡ್ ಅನ್ನೋ ಕಾರಣಕ್ಕೆ, ನನಗೆ ಅಷ್ಟು ವಯಸ್ಸಾದವಳಿಗೆ ಕರೆದಾಗೆಲ್ಲ ಹೋಗಿದ್ದೀನಿ, ಕರೆದಷ್ಟು ಹೊತ್ತು ಕೂತಿದ್ದೀನಿ. ಇವರು ಹಂಗೆ ನೋಡಿದ್ರೆ ಹೋರಾಟಗಾರರು, ದೇಹದಲ್ಲಿ ಶಕ್ತಿ ಜಾಸ್ತಿ ಇರೋರು, ಮಾನಸಿಕ ದೃಢತೆ ಇರೋರು, ಇವ್ರಿಗೆ 100 ಅವರ್ ಆದ್ರೇನು 1000 ಅವರ್ ಆದ್ರೆ ಏನು, ಅಬ್ಜೆಕ್ಷನ್ ಯಾಕಿರ್ಬೇಕು ಅಂತ ಕೇಳ್ತಾರೆ. ಈಗ ದುಡ್ಡಿರೋರು ಹೋಗ್ಬೋದು, ದುಡ್ಡಿಲ್ದವರು ಹೋಗ್ಬಾರ್ದು. 100 ಪಿಟಿಷನ್ಗಳು ಹಾಕಿ ಸ್ಟೇ ತಗೊಂಡಿದ್ದಾರೆ, ಇದನ್ನು ಮಾತಾಡಲೇಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಇದು ಪ್ರಜಾಪ್ರಭುತ್ವ, ಕಾನೂನಲ್ಲಿ ಅವಕಾಶ ಇದೆ, ಪ್ರತಿಯೊಬ್ಬರು ಕಾನೂನನ್ನು ಉಪಯೋಗ ಮಾಡ್ಕೋಬೋದು, ಅದಕ್ಕೆ ನ್ಯಾಯಾಲಯ ಇದೆ. ಆದರೆ ನ್ಯಾಯಾಧೀಶರಿದ್ದಾರೆ, ನಾನು ಹೋಗ್ತೀನಿ ತಾವು ಹೋಗ್ತೀರಾ, ತೀರ್ಮಾನ ಮಾಡೋರು ನ್ಯಾಯಾಧೀಶರು. ನನ್ನ ನ್ಯಾಯಾಧೀಶರು ಪ್ರಶ್ನೆ ಮಾಡಿದರು, ಇದು ಯಾಕೆ ಮಾಡಿದರೆ, ಇದು ನಾನು ಏನು ಪ್ರಶ್ನೆ ಮಾಡಿದ್ನೋ ಅದನ್ನು ನ್ಯಾಯಾಧೀಶರು ಕೂಡ ಹೇಳಿದರು. ಅಂತಿಮ ಕೋರ್ಟ್ ಡಿಸೈಡ್ ಮಾಡುತ್ತೆ. ಒಂದು ಪ್ರಕರಣದಲ್ಲಿ ನೀವು ನಾಳೆ ಇದ್ದು ಬಾ ಗೋ ಆನ್ ಗಿವಿಂಗ್ ನೋಟಿಸ್ ಅಂದರೆ ನಾನು ಎಲ್ಲಿ ಹೋಗಬೇಕು? ತಿಮ್ರೋಡಿ ಮೇಲೆ ಗಡಿಫಾರ್ ಆಯಿತು, ಹೈಕೋರ್ಟಿಗೆ ಬಂದರು, ಸ್ಟೇ ತಗೊಂಡ್ರು. ನೀನು ಒಳ್ಳೆ ಮನುಷ್ಯ, ಗಡಿಫಾರ್ ಅಂದರೆ ಎಲ್ಲ ಬಿಟ್ಬಿಟ್ಟು ರಾಯಚೂರು ಹೋಗ್ಬಿಡಿ ಅಂದರೆ, ಅಲ್ಲಿ ಅವನು ಎಲ್ಲಿರೋದು, ಯಾರು ಊಟ ಹಾಕ್ತಾರೆ, ಏನು ತಿಂತಾನೆ ಅವನು? ಇವರೊಬ್ಬರಿಗಾಗಿಲ್ಲ, ಹಿಂದೆ ಅನೇಕರಿಗಾಗಿದೆ, ಆಗಿದೆ, ಎಲ್ಲರಿಗೂ ಆಗಲಿ. ಇವನಿಗೆ ಆಗಿದ್ದು ಏನಕ್ಕೆ? ಹೋರಾಟ ಮಾಡ್ತಾ ಇದ್ದಾನೆ ಅಂತ ಆಗಿದೆ. ಇವನೇನು ಕೊಲೆ ಮಾಡಿದಾನ, ದರೋಡೆ ಮಾಡಿದಾನ, ಇಲ್ಲ ಸ್ಮಗ್ಲಿಂಗ್ ಮಾಡಿದಾನ? ಅವನ ಮೇಲೆ ಇರೋ ಎಲ್ಲ ಸೆಕ್ಷನ್ಸ್ ಶಾಂತಿ ಕದಡುತ್ತೆ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಆಯ್ತು. ಈಗ ಹಿಂದೂ ಪರ ಹೋರಾಟಗಾರರನ್ನು ಅನೇಕರ ಮೇಲೆ ಗಡಿಪಾರ ಆಜ್ಞೆ ಇದೆ ಸರ್. ಅವ್ರು ಕೊಲೆನೂ ಮಾಡಿಲ್ಲ, ಸುಲಿಗೆನೂ ಮಾಡಿಲ್ಲ, ಕೊಲೆನೂ ಮಾಡಿದ್ದಾರೆ. ನಾನು ಕೆಲವರು ಉದಾಹರಣೆ ಕೊಡ್ತಿರೋದು ಎಲ್ಲರದಲ್ಲ. ನೀವು ಏನ್ ತಿಮ್ರೋಡಿ ಅವ್ರ ಉದಾಹರಣೆ ಕೊಟ್ರಿ ಹಾಗೆ ಆಯ್ತು ಮೇಡಮ್, ಅವ್ರಿಗೆ ಗಡಿಪಾರ ಆಯ್ತು, ಕಾನೂನಲ್ಲಿ ಅವಕಾಶ ಆಯಿತು, ಹೈಕೋರ್ಟ್ಗೆ ಬಂದರು, ಸ್ಟೇ ಮಾಡಿಕೊಂಡ್ರು. ತಪ್ಪಲ್ಲ. ಈಗಲೂ ಇವರಿಗೆ 9 ನೋಟಿಸು ಕೊಟ್ಟಿದ್ದಾರೆ, ಹೋಗಿದ್ದಾರೆ. ಒಂದು ನೋಟಿಸ್ಗೆ ಏನು ಪರಾರಿ ಆಗಿಲ್ಲ, ಮತ್ತೆ ನೋಟಿಸು, ಮತ್ತೆ ಹೋಗಿದ್ದಾರೆ, ಮತ್ತೆ ನೋಟಿಸ್, ಮತ್ತೆ ನೋಡಿದ್ದಾರೆ, ಲಾಸ್ಟು ಬಂದಿದ್ದಾರೆ. ಇನ್ನೊಂದು ಪಾಯಿಂಟ್ ಅದು ನೋಡಿ, ಪರ್ಜುರಿ ನೀವು ಹೇಳಿದ್ದೆಲ್ಲ ಸುಳ್ಳು ಅಷ್ಟೇ ಕೇಸು. ನೀವು ಕೊಲೆ ಮಾಡಿದ್ರಂದರೆ ನಾನು ತಗೊಳ್ತಾ ಇಲ್ಲ. If there is some material that the accused committed murder or rape, ನಾನು ತಗೊಳ್ತಿರ್ಲಿಲ್ಲ. ನಿಮ್ಮದು ಆರೋಪ ಏನು ಅವ್ರ ಮೇಲೆ? ಸುಳ್ಳು ಮಾಹಿತಿ ಕೊಟ್ಟಿದ್ರೆ ಅಷ್ಟೇ ಆರೋಪ. ಯಾವುದು ಸುಳ್ಳು ಮಾಹಿತಿ? ಸುಮಾರು ಜನ ಹೆಣ್ಣುಮಕ್ಕಳು ಕಾಣೆ ಆಗಿದ್ದಾರೆ, ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ, ಊತ ಹಾಕಿದ್ದಾರೆ, ಅಷ್ಟೇ. ಅದರಿಂದ ನೀವು ಪರ್ಜುರಿ ಆಗಿಬಿಟ್ಟು ನಿನ್ಗೆ ನೋಟಿಸ್ ಬಂದ ತಕ್ಷಣ ಹೋಗಿ ನಿಂತ್ಕೋ, ಬಟ್ಟೆ ಬಿಚ್ಚಿಬಿಡಿ, ಅಲ್ಲ ಹೋಗಿ ಕಾಲಿಗೆ ಚೈನ್ ಹಾಕ್ಕೊಳ್ಳಿ, ಆ ಸಣ್ಣ ರೂಮ್ ಯಾವುದು ಲಾಕಪ್ಪಲ್ಲಿ ಇರಿ ಅಂದರೆ ಯಾರಿರ್ತಾರೆ ಮೇಡಮ್? ಹಿಂಗಾಗೋ ಪರಿಸ್ಥಿತಿ ಇತ್ತ ತಿಮ್ಮರೋಡಿ ಅವ್ರಿಗೆ, ಮಟ್ಟಣ್ಣನವರಿಗೆ ಈ ಅರ್ಜಿ ನನ್ನ ಪ್ರಕಾರ ಆಗದೆ ಹೋಗಿದ್ರೆ ಪರಿಸ್ಥಿತಿ ಬಂದಿತ್ತು. ಅವ್ರು ಹೋಗಿದ್ರೆ ಅವ್ರನ್ನ ಬಂಧಿಸಿ, ಅವ್ರನ್ನ ತಕ್ಷಣ ರಾತ್ರಿಯಲ್ಲಿ ನ್ಯಾಯಾಧೀಶರು ಮನೆಗೆ ಪ್ರೊಡ್ಯೂಸ್ ಮಾಡಿ ತನಿಖೆಗೆ ಬೇಕಾಗುತ್ತೆಂದು 12 ದಿವಸ 15 ದಿವಸ ಕೇಳಿರೋರು, 12 ದಿವಸ ಕೊಟ್ಟಿರೋರು, ಕರೆದುಕೊಂಡು ಹೋಗಿ ಎಲ್ಲನೂ ಪ್ಲ್ಯಾಂಟ್ ಮಾಡಿ, ಅದನ್ನು ಮಾಡಿ, ಇದನ್ನು ಮಾಡಿ, ಅವ್ರ ಮೇಲೆ ಈಗ ಬಂಧಿಸಿದ ಮೇಲೆ ಸಾಕ್ಷಿ ಬಿಲ್ಡಪ್ ಆಗುತ್ತೆ. ಧರ್ಮಸ್ಥಳ ಟ್ರಸ್ಟು ಫ್ಯಾಮಿಲಿ ಟ್ರಸ್ಟು
ಒಂದು ಫ್ಯಾಮ್ಲಿಗೆ ಯಾಕೆ ಇಷ್ಟು? ಅದನ್ನು ಅವರು 1971 ಇದು ಬಂದು ಇದು ಹಿಂದೂ ಟೆಂಪಲ್ ಅಲ್ಲ ಅಂದು ಯಾರು ಹಾಕಿದ್ದು? ನಾನು ಹಾಕಿದ್ನ? ಲೆಟ್ ದಿ ಧರ್ಮಸ್ಥಳ ವೀರೇಂದ್ರ ಹೆಗ್ಡೆ ಅವರು ಹಾಕ್ಲಿ, ಇದು ಬಂದು ಹಿಂದೂ ಧರ್ಮ, ಹಿಂದೂ ಟೆಂಪಲ್ ಅಂದು ಹಾಕ್ಲಿ. ಅವ್ರು ಹೇಳೋದು ಹಿಂದೂ ಟೆಂಪಲ್ ಇಲ್ಲ ಅಂದು ಅವರ ಫಿಡಾವಿಟ್ ಹಾಕಿರೋದು. ಇದು ಫ್ಯಾಮಿಲಿ ಟ್ರಸ್ಟು, ಪಬ್ಲಿಕ್ ಟ್ರಸ್ಟ್ ಆಗಲಿ, ಇದು ಹಿಂದೂಗಳ ಟ್ರಸ್ಟ್ ಆಗಲಿ. ಹಿಂದೂ ಅಂದರೆ ಎಲ್ಲರೂ ಹಿಂದೂಗಳೇ, ಎಲ್ಲ ಹಿಂದೂಗಳಿಗೂ ಅಲ್ಲಿ ಉಚಿತ ಶಿಕ್ಷೆ ಸಿಗಲಿ, ಉಚಿತ ಔಷಧಿ ಸಿಗಲಿ, ಆಸ್ಪತ್ರೆ ಸಿಗಲಿ, ಬಡವರಿಗೆ ಸಿಗಲಿ, ಶ್ರೀಮಂತರ ಹತ್ರ ದುಡ್ಡು ತಗೊಳ್ಳಿ. ಇದು ಒಂದು ಪಬ್ಲಿಕ್ ಟ್ರಸ್ಟ್ ಮಾಡಿ, ಇದು ಫ್ಯಾಮಿಲಿ ಟ್ರಸ್ಟ್ ಅವ್ರ ಪ್ರಕಾರನೇ. ಹೀಗಂತ ಹೇಳಿ ಬಾಲನ್ ಅವ್ರಿಗೆ ಅನಿಸ್ತಾ ಇದೆ ಲೈಕ್ ಅಲ್ಲಿ ತಾರತಮ್ಯ ಆಗ್ತಾ ಇದೆ, ಎಲ್ಲರಿಗೂ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳಿ. ಬಟ್ ಅನೇಕರು, ನಾನು ಎಲ್ಲರೂ ಅಂತ ಹೇಳ್ತಿಲ್ಲ, ಅನೇಕರು ಹೇಳ್ತಾ ಇದ್ದಾರೆ ಧರ್ಮಸ್ಥಳದಿಂದ ಅನೇಕರಿಗೆ ಸಹಾಯ ಆಗಿದೆ, ಕೆಲಸಗಳು ಸಿಕ್ಕಿದೆ, ಎಜುಕೇಶನ್ ಸಿಕ್ಕಿದೆ. ನಮ್ಮ ಮಾಧ್ಯಮದ ಕ್ಯಾಮ್ರಾ ಮುಂದೆ ಕೂಡ ಅನೇಕರು ಮಾತನಾಡಿದ್ದಾರೆ. ಅಲ್ಲಿಗೆ ಎಲ್ಲಿ ಹೆಂಗ್ ಬಂದ್ ನಿಲ್ಲುತ್ತೆ ಅಂದ್ರೆ, ಬಾಲನ್ ಅವರಿಗೆ ಇಂಟ್ರೆಸ್ಟ್ ಇರೋದು ಧರ್ಮಸ್ಥಳದ ಆದಾಯ, ಧರ್ಮಸ್ಥಳದ ಖಜಾನೆ, ವೀರೇಂದ್ರ ಹೆಗಡೆ ಅವರ ಸಂಪತ್ತು, ಹಿಂಗೆ ವಿಶ್ಲೇಷಣೆ ಮಾಡೋರು. ಅದು ಹೆಂಗಾಗುತ್ತೆ? ನಾನು ಹೇಳಿದ್ದೇನು, ಬ್ಯಾಂಕ್ ಇಂಟ್ರೆಸ್ಟ್ ಎಷ್ಟು ಮೇಡಮ್? ವರ್ಷಕ್ಕೆ 10%. ವರ್ಷಕ್ಕೆ ಇವ್ರು ಎಷ್ಟು ಮೇಡಮ್ ಇಂಟ್ರೆಸ್ಟು? ತಿಂಗಳಿಗೆ, ವರ್ಷಕ್ಕೆ 40%. ಈಗ 100 ಅಲ್ಲಿ ಧರ್ಮಸ್ಥಳದಲ್ಲಿ ಎಷ್ಟು ಜನ ಜಮೀನು ಹೋಗಿದ್ದೆ ಬೇಕಾ ನಿಮಗೆ? ನಮ್ಮ ಹತ್ರನೇ ಸುಮಾರು ಜನ ಈಗ ಬರ್ತಾ ಇದ್ದಾರೆ, ಸರ್ ನನ್ನ ಜಮೀನು ಕಿತ್ಕೊಂಡ್ರು, ನನ್ನ ಅಪ್ಪನ್ನು ಕಾಬೋಡಿದ್ರು, ಇದು ಮಾಡಿದ್ರು ಅಂತ. ನೋಡಿ, ಇದು ನೀವು ಹಿಂದೂ ಧರ್ಮಸ್ಥಳ, ನೀವು ಹಿಂದೂ ಟೆಂಪಲ್ ಅಂದು ಹೇಳಿ, ಹಿಂದೂ ಟ್ರಸ್ಟ್ ಮಾಡಿ, ಇದು ಟ್ರಸ್ಟಿಗಳಿಗೆ ಹೋಗಲಿ. ಒಂದು ಫ್ಯಾಮಿಲಿ 1 ಲಕ್ಷ ಕೋಟಿ ರೂಪಾಯಿ ದೇವ್ರ ಮೇಲೆ ಮಾಡಿರೋದು, 53 ಇನ್ಸ್ಟಿಟ್ಯೂಷನನ್ನು ನಡೆಸ್ತಾ ಇದ್ದಾರೆ, 75,000 ಜನಕ್ಕೆ ಕೂಲಿ ಕೊಡ್ತಾರೆ. 70,000 5,000 ಜನ ಕೆಲಸ ಮಾಡೋದು, ನೀವು ಎಷ್ಟು ಕೊಡ್ತಾ ಇದ್ದೀರಾ ಸಂಬಳ? 50,000 ಕಡಿಮೆ ಸಂಪಾದನೆ ಮಾಡಿ ಬಾಳಕ್ಕಾಗುತ್ತಾ? ನೀವು ಕೊಡೋ ಸಂಬಳ 10,000, 12,000, 13,000. ನೀವು ಕನಿಷ್ಠ ವೇತನ ಕೊಡಿ. ನೀವು ಒಂದು BA ಮಾಡೆಲ್ ಎಂಪ್ಲಾಯರ್ ಕೊಡಿ, 50,000 ಕೊಡಿ. ಸರಿ, ಐ ಬಿಲೀವ್ ಯು ಆರ್ ಅ ಲಾಯರ್ ಸರ್, ಹಾಗಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ಅಲ್ಲೇನೋ ಜಮೀನುಗಳನ್ನು ಕಸಿಯಲಾಗಿದೆ ಅಥವಾ ಅತ್ಯಾಚಾರ ಕೊಲೆಗಳಾಗಿದೆ ಅಂತ ಹೇಳಿ ಯಾರಾದರೂ ನಿಮ್ಮ ಹತ್ರ ಬಂದರೆ, ನೀವು ಯೂಟ್ಯೂಬರ್ಗಳನ್ನು ಎತ್ತು ಕಟ್ಟಬೇಕೋ ಅಥವಾ ಇದನ್ನು ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅಂತ ಹೇಳಿ ಅವ್ರಿಗೆ ಸಲಹೆ ಕೊಡಬೇಕಾ? ನೋಡಿ, ಜರ್ನಲಿಸಮ್ ಅನ್ನೋದು, ತಾವು ಜರ್ನಲಿಸ್ಟು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, these are all 3 pillars. 4th pillar is journalism. ಯೂಟ್ಯೂಬರ್ ಆಲ್ಸೋ ಜರ್ನಲಿಸ್ಟ್ ಅಲ್ವಾ? ಇಲ್ಲ ಅಂತೀರಾ? ಅವರು ಜರ್ನಲಿಸ್ಟ್. ಮಾನ್ಯತೆ ಎಷ್ಟರ ಮಟ್ಟಿಗೆ ಸಿಕ್ಕಿದೆ ಅವರು ರೋಲ್ ಕಾಲ್ ಮಾಡ್ಕೊಂಡ್ರೆ ಜರ್ನಲಿಸ್ಟ್ ಅಲ್ಲ. ಬಟ್ ಹೆಂಗಾಗೋಯ್ತು ನೋಡಿ ಸರ್. ಬಾಲನ್ ಸರ್, ನಾನು ನಿಮಗೆ ಪ್ರಶ್ನೆ ಕೇಳುವಾಗ ನೀವು ಫೈಲ್ ಮಾಡಿದ ಪಿಟಿಷನ್ನ ಅಷ್ಟು ಪುಟಗಳನ್ನು ಓದ್ಕೊಂಬಂದು ಪ್ರಶ್ನೆ ಕೇಳಿದೆ. ಬಟ್ ಒಬ್ಬ ಯೂಟ್ಯೂಬರು ಒಂದು 5 ಸೆಕೆಂಡ್ನ ಡಿಸ್ಕ್ಲೈಮರ್ ಹಾಕ್ಬಿಟ್ಟು, ನಾನು ಯಾರನ್ನೂ ಪ್ರಶ್ನೆ ಮಾಡಿಲ್ಲ, ನಾನು ಯಾವುದೇ ಸಾಕ್ಷ್ಯಗಳ ವಿಚಾರಣೆ ಮಾಡಿಲ್ಲ, ನಾನು ಅವರಿಂದ ಇವರಿಂದ ಕೇಳಿದ ಕಥೆಯನ್ನ ನಿಮ್ಮ ಮುಂದೆ AI ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಅಂದಾಗ, ಡು ಯು ಕಾಲ್ ಹಿಮ್ ಅ ಜರ್ನಲಿಸ್ಟ್? ಈಸ್ ಅ ಸ್ಟೋರಿ ಟೆಲ್ಲರ್. ಈಸ್ ಎ ಎಲ್ಲೋ ಜರ್ನಲಿಸ್ಟ್. ಎಕ್ಸಾಕ್ಟ್ಲಿ, ಎಲ್ಲೋ ಅದಕ್ಕೆ ನಾನು ಜರ್ನಲಿಸಮ್ ಇಸ್ ಎ ಸ್ಕಿಲ್. ನೀವು, ನಾನು ಒಂದು ಲಾಯರ್ ನನ್ನನ್ನು ಕೂರಿಸ್ಕೊಂಡು ಇಷ್ಟೊಂದು ಪ್ರಶ್ನೆ ಮಾಡಿದ್ರೆ ಅಂದರೆ ಇವರ ಜರ್ನಲಿಸ್ಟಿಕ್ ಸ್ಕಿಲ್. ಐ ವಿಲ್ ಕಮ್ ಬ್ಯಾಕ್ ಅಗೇನ್ ಟು ಮೈ ಕ್ವೆಶ್ಚನ್ ಸರ್. ನಿಮ್ಮ ಬಳಿಯಲ್ಲಿ ಯಾರೋ ನನ್ನ ಜಮೀನನ್ನು ಕಸ್ಕೊಂಡಿದ್ದಾರೆ, ನಮ್ಮ ಹೆಣ್ಣು ಮಗಳು ಮಿಸ್ ಆಗಿದ್ದಾಳೆ, ನಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿ ನಿಮ್ಮ ಬಳಿ ಬಂದಾಗ, ಆಸ್ ಅ ಲಾಯರ್ ನೀವು ಅವ್ರಿಗೆ ಯಾವ ರೀತಿ ಸಲಹೆ ಕೊಡಬೇಕು? ಯೂಟ್ಯೂಬರ್ ಬಳಿ ಹೋಗ್ಬಿಟ್ಟು ಕತೆ ಹೇಳಿಸಿ ಅಂತನಾ, ಅಥವಾ ಕಾನೂನಾತ್ಮಕವಾಗಿ ನೀವು ಕೇಸ್ ರಿಜಿಸ್ಟರ್ ಮಾಡಿ ನೋಡಿ ನಾವು ಹೇಳ್ತೀವಿ? ಫೀಸ್ ಕೊಟ್ರೆ ಅಂದಲ್ಲ. ಅದು ಅದಕ್ಕೆ ಫೀಸ್ ನಾನು ತಗೊಳ್ಳಲ್ಲ. ಕನ್ಸಲ್ಟೇಷನ್ ಫೀ ನನ್ನ ಆಫೀಸಲ್ಲಿ ಇಲ್ಲವೇ ಇಲ್ಲ. 5 ಗಂಟೆ ಮಾತಾಡಿದ್ರೂ ₹1 ನಾನು ಚಾರ್ಜ್ ಮಾಡಲ್ಲ. ರೀಡಿಂಗ್ ಫೀಸ್ ನಾನು ತಗೊಳ್ಳಲ್ಲ. ಕೇಸ್ ಆಗುತ್ತೆ ಅಂದು ನೋಡಿ, ಆಗುತ್ತೆ ಅಂದರೆ ಮಾತ್ರ ತಗೊಳ್ತೀವಿ. ಬಂದರೆ ನಾವು ಹಿಂಗೆ ಹೋಗಿ ಅಲ್ಲಿ ಹೋಗಿ ಯು ಗೋ ಆನ್ ಫೈಲ್ ಎ ಕಂಪ್ಲೇಂಟ್, ಇಲ್ಲಿ CCB ಇದೆ, ಅಲ್ಲೋಗಿ ದುಡ್ಡು ಕೊಡಿ, ಅಲ್ಲಿ ಸ್ಟೇಷನ್ ಇದೆ, ಅವ್ರು ತಗೊಂಡಿಲ್ಲ ಅಂದರೆ DCP ಹತ್ರ ಹೋಗಿ, ಈಗ ಪ್ರಿಯಾಂಕಾ ಶ್ರೀವತ್ಸವ ಕೇಸ್ ಹಿಂಗಿದೆ ಅಂತ ಅಡ್ವೈಸ್ ಮಾಡಿ ಕಳಿಸ್ತೀವಿ. ಫೋನ್ನಲ್ಲಿ ಕೇಳಿದ್ರೇನೋ ಕಳಿಸ್ತೀವಿ. ಈಗ ವರ್ಕರ್ಗೆ ಕೂಲಿ ಕೊಟ್ಟಿಲ್ಲ ಅಂದರೆ ಬೆಳಗ್ಗೆ 4 ಗಂಟೆಗೆ ಎದ್ದು ಹೋಗ್ತೀವಿ. 4 ಗಂಟೆಗೆ ಬೆಂಗಳೂರೆಲ್ಲ ತಿರುಗಿದ್ದೀನಿ. ಸೊ ಇದು ನಮ್ಮ, ಅದರಿಂದ ಎಲ್ಲ ಲಾಯರ್ಗಳು ತಿರುಗಬೇಕಂದಲ್ಲ. ದಿಸ್ ಈಸ್ ಅನ್ ಇಂಟ್ರೆಸ್ಟ್, ದಟ್ಸ್ ಆಲ್. 1 ಶುಡ್ ಬಿ ಆನೆಸ್ಟ್ ಟು ಈಸ್ ಪ್ರೊಫೆಷನ್. ದಾರಿ ತಪ್ಪಿಸೋದು, ಸುಳ್ಳು ಹೇಳೋದು, ದುಡ್ಡು ಮಾಡೋದು, ಇದು ಇಟ್ಸ್ ನಾಟ್ ಎ ಗುಡ್ ಲೈಫ್. ಇದರ ಜೊತೆಗೆ ನಿಮ್ಮ ಜೊತೆಯಲ್ಲೇ ಇದ್ದ ಕೆಲವರು ನೇರವಾಗಿ ಹೇಳಿಬಿಡ್ತಾರೆ, ದೇವಸ್ಥಾನದ ಖಜಾನೆ, ಅದರ ಲೆಕ್ಕ, ಅದರ ಜೊತೆಗೆ ಇದು ಮನುವಾದಿಗಳದ್ದು,
ಇದೆಲ್ಲ ಹೇಳಿಕೆಗಳು ಬಂದಿದೆ. ನೋಡಿ, ಮನುವಾದ, ಬ್ರಾಹ್ಮಣವಾದ, ಹಿಂದುವಾದ, ಹಿಂದುತ್ವವಾದ, ಕೋಮುವಾದ, ದಟ್ಸ್ ಅ ಸಪ್ರೇಟ್ ಡಿಬೇಟ್. ಇಲ್ಲಿ ಏನಾಗಿ ತಿರುಪತಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ವಿ ಆರ್ ಟಾಕಿಂಗ್ ಓನ್ಲಿ ಆನ್ ಧರ್ಮಸ್ಥಳ ಬಿಕಾಸ್ ದೇರ್ ವರ್ ಮರ್ಡರ್ಸ್. ಚಾರ್ಜ್ ಶೀಟ್ ಇದೆ, ರಾಶ್ಮಿ ಆದಮ್ ಅಂತ ಹೇಳಿದರೆ ಅವರೇ ಹೇಳಿದ್ದಾರೆ ರೇಪ್ ಆಗಿದೆ ಎಂದು. ಅದು ಧರ್ಮಸ್ಥಳದಲ್ಲಿ ಆಗಿದೆ, ಅದನ್ನು ಮಾತಾಡ್ತಾ ಇದ್ವಿ ನಾವು. ಬೇರೆ ಎಲ್ಲ ದೇವಸ್ಥಾನದ ಬಗ್ಗೆ ನಾವು ಎಲ್ಲ ಮಾತಾಡ್ತಾ ಇದ್ದೀವಿ. ನಾನು ಹೇಳ್ಬೋದು ನಾನು ದೇವ್ರು ನಂಬೋದಿಲ್ಲ ಅಂದು, ತಾವು ದೀಪಾವಳಿ ಆಚರಣೆ ಮಾಡ್ತೀರಾ, ನಾನು ಮಾಡಲ್ಲ. ದೀಪಾವಳಿ ಅಂದರೆ ಏನಂದು ನನಗೆ ಗೊತ್ತಿದೆ, ಆ ಸ್ಟೋರಿ ಗೊತ್ತಿದೆ, ಅದನ್ನು ನಾನು ನಂಬೋದಿಲ್ಲ. ಇದರ ಜೊತೆಗೇನೆ ಬಾಲನ್ ಸರ್, ನೀವು ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವಾಗ ಹೇಳ್ತೀರಿ, ಇಲ್ಲಿ ನ್ಯಾಯಾಧೀಶರಲ್ಲೂ ಕೂಡ 2 ಕ್ಯಾಟಗರಿ ಆಗ್ಬಿಟ್ಟಿದ್ದಾರೆ. ಕೆಲವರು ಸಂವಿಧಾನವಾದಿಗಳು ಮತ್ತೆ ಕೆಲವರು ಸನಾತನವಾದಿಗಳು ಅಂತ ಹೇಳಿ. ಅಂದರೆ ನ್ಯಾಯಾಧೀಶರ ಬಗ್ಗೆ ಕೂಡ ನಿಮಗೆ ಅಪನಂಬಿಕೆ ಶುರುವಾಗ್ಬಿಟ್ಟಿದೆಯಾ? ಅಥವಾ ನಾನು ಇನ್ನೊಂದು ರೀತಿಯಲ್ಲೂ ಕೇಳ್ತೀನಿ, ಸನಾತನವಾದಿಗಳಾದರೆ ಇಸ್ ಇಟ್ ಅಫೆನ್ಸಿವ್? ಗುಡ್ ಕ್ವಶ್ಚನ್. ನನಗೆ ಟೈಮ್ ಕೊಡಬೇಕು ನೀವು. ನೋಡಿ, ಸನಾತನವಾದ ನೀವು ಓದಿದ್ರೋ ಏನೋ ಗೊತ್ತಿಲ್ಲ. ಸನಾತನ ಅನ್ನೋದು ರಾಮಾಯಣ, ಮಹಾಭಾರತ, ಶ್ರುತಿ, ಸ್ಮೃತಿ ಇಲ್ಲಿ ಎಲ್ಲಿ ಇಲ್ಲ. ಸನಾತನ ಅಂದು ಈಗ ಹೇಳ್ತಾ ಇರೋದು ರಾಮಾಯಣದಲ್ಲಿ ಉತ್ತರಾಖಂಡ, ಸಂಬುಗನ್ ತಲೆನೇ ರಾಮ ಕೊಯ್ದ. ಮಹಾಭಾರತದಲ್ಲಿ ಏಕಲವ್ಯನ ಬೆರಳು ಕತ್ತರಿಸಿದ್ರು. ಮನುಸ್ಮೃತಿನಲ್ಲಿ ಶೂದ್ರರು ಊಟ ಮಾಡಬಾರ್ದು, ಓದಬಾರ್ದು. ಋಗ್ವೇದದಲ್ಲಿ ಶೂದ್ರರು ಕೀಳು ಜಾತಿ, ಮೇಲು ಜಾತಿ, ಅಂದರೆ ಅದು ಎಟರ್ನಲ್ ಅಂತ ಹೇಳ್ತಾರೆ. ತಾವು ಒಪ್ತೀರಾ? ಈಗ ಕೇರಿ ಇದೆ, ಕೇರಿನವರು ಊರಿಗೆ ಬರಬಾರ್ದಂದಿದೆ. ಅಗ್ರಹಾರದಲ್ಲಿ ಅವರಿಗೆ ಜಮೀನು ಕೊಡಲ್ಲ. ಮನುಷ್ಯರಂದರೆ ಮನುಷ್ಯರು ಸಮಾನತೆ. ಆದ್ದರಿಂದ ಈ ಸನಾತನವಾದವನ್ನು ಮನುವಾದ ಏನು ಹೇಳುತ್ತೆ? ಮನುವಾದ ಅಂದರೆ ಮನುಸ್ಮೃತಿ. ನೀವು ಓದಿದ್ರೆ ಏನೋ ಗೊತ್ತಿಲ್ಲ, ಗೂಗಲ್ ಮಾಡಿ ನೋಡಿ, ಅದರಲ್ಲಿ ಹೇಳಿದೆ, ಬ್ರಾಹ್ಮಣರು ಒಂದು ಹುಡುಗಿನ ರೇಪ್ ಮಾಡಿದರೆ ಸಾರಿ ಸರ್, ನನಗೆ ಗೊತ್ತಿಲ್ಲ ನೀವು ಯಾವ ಮನುಸ್ಮೃತಿ ಓದಿದ್ದೀರಿ ಅಂತ ಹೇಳಿ. ಗೂಗಲ್ ಅಲ್ಲಿ ಸಿಗೋದೇನೆ ಮನುಸ್ಮೃತಿ. ನೀವು ಹೇಳಿದ್ರಿ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ. ಮತ್ತೆ ಹೇಳ್ತಿದ್ದೀನಿ, ನಾನು ಎಕ್ಸ್ಪರ್ಟ್ ಅಲ್ಲ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಚಾತುರ್ವರ್ಣ ಪದ್ಧತಿ ಅಂತ ಇದ್ದಿದ್ದು ಅವರ ವೃತ್ತಿಯನ್ನ ಆಧರಿಸಿಯೇ ಹೊರತು ಈಗಿರುವ ಜಾತಿ ಪದ್ಧತಿ ಆಗಿರ್ಲಿಲ್ಲ ಸರ್. ಈಗಿರುವ ಜಾತಿ ಪದ್ಧತಿ ಆಗಿರ್ಲಿಲ್ಲ. ಮತ್ತೊಮ್ಮೆ ಅದಕ್ಕೆ ಹೇಳ್ತಾ ಇರೋದು ಸರ್, ನಮ್ಮ ವೇದ ಉಪನಿಷತ್ತುಗಳಲ್ಲಿ ವರ್ಣನೆ ಆಗಿರುವ ಈ ವರ್ಣ ಪದ್ಧತಿ ಏನಿದೆ, ಜಾತಿ ಅಲ್ಲ ಅದು. ವರ್ಣ ಪದ್ಧತಿಗೂ ಜಾತಿ ಪದ್ಧತಿಗೂ ವ್ಯತ್ಯಾಸ ಇದೆ. ಮಿಸ್ಇಂಟರ್ಪ್ರಿಟೇಷನ್ ಅಲ್ಲ ಸರ್, ದಿಸ್ ಇಸ್ ದ ಫ್ಯಾಕ್ಟ್. ನೋ, ಯು ರೀಡ್. ಐ ಹ್ಯಾವ್ ರೆಡ್ ಮನುಸ್ಮೃತಿ. ಇನ್ನೊಂದ್ಸತಿ ಮನುಸ್ಮೃತಿಯನ್ನ ಈಗ ಯಾರು ಕೂಡ ಸಂವಿಧಾನ ಅಂತ ಟೆಕ್ಸ್ಟ್ ಬುಕ್ ರೆಫರೆನ್ಸ್ ಯಾರು ತಗೊಳ್ತಾ ಇಲ್ಲ. ಸನಾತನ ಧರ್ಮಕ್ಕೆ ಮನುಸ್ಮೃತಿ ಇಸ್ ನಾಟ್ ಅ ಕಾನ್ಸ್ಟಿಟ್ಯೂಷನ್. ನಾಟ್ ಓನ್ಲಿ ಮನುಸ್ಮೃತಿ, ಇಟ್ ಇಸ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಇಸ್ ನಾಟ್ ಸರ್, ನಾಟ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಇಟ್ ಇಸ್ ನಾಟ್. ನಾನು ಇನ್ನೊಂದು ಕ್ವಶನ್ ಕೇಳಿದ್ರು, ಇದ್ರ ಮೇಲೇನೆ ಹೋಗ್ತಾ ಇದ್ವಿ ನೋಡಿ. ಈಗ ಸೋರ್ಸ್ ಲಾ ಅಂತ ಇರುತ್ತೆ. ಸೋರ್ಸ್ ಲಾ ಸಂವಿಧಾನ. ಸೋರ್ಸ್ ಲಾ ಅದನ್ನು ಸೋರ್ಸು ಎಲ್ಲೆಲ್ಲೊಂದು ತೆಗೆದು ಹಾಕ್ತಾರೆ. ನೋ ಸೋರ್ಸ್ ಇಸ್ ಟೇಕನ್ ಫ್ರಮ್ ಮನುಸ್ಮೃತಿ ಆರ್ ಋಗ್ವೇದ ಆರ್ ಭಗವದ್ಗೀತಾ, ರೈಟ್? ಕೆಲವು ನ್ಯಾಯಾಧೀಶರು ಸೋರ್ಸ್ ಲಾ ಕಾನ್ಸ್ಟಿಟ್ಯೂಷನ್ ಅಂತ ತೋರಿಸ್ತಾರೆ, ಕೆಲವು ನ್ಯಾಯಾಧೀಶರು ಸೋರ್ಸ್ ಲಾ ಮನುಸ್ಮೃತಿನ ತೋರಿಸ್ತಾರೆ. ಅಂಡರ್ ಆರ್ಟಿಕಲ್ 141 ಸುಪ್ರೀಂ ಕೋರ್ಟು, ಹೈಕೋರ್ಟ್ ನ್ಯಾಯಾಧೀಶರು ಅದನ್ನು ಕೋರ್ಟ್ ಮಾಡಿದರೆ ದಟ್ ಬಿಕಮ್ ಎ ಲಾ ವಿತೌಟ್ ಚೇಂಜಿಂಗ್ ದಿ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಹಾಗೇ ಇರುತ್ತೆ. ಈಕ್ವಾಲಿಟಿ ಫಾರ್ ಲಾ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಆರ್ಟಿಕಲ್ 17 ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಈಸ್ ಅನ್ ಅಫೆನ್ಸ್ ಅಂತ ಹೇಳುತ್ತೆ. ನಾನು ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ ಸರ್, ಅನ್ಟಚಬಿಲಿಟಿ ಅನ್ನೋದನ್ನ ಇದನ್ನೆಲ್ಲನೂ ಸನಾತನ ಧರ್ಮವೇ ಅನ್ಟಚಬಿಲಿಟಿ ಅಂತ ಹೇಳ್ತಾರೆ. ಅಂದ್ರೆ ಅಂತ ಮೂರ್ಖರು ಇನ್ನೊಬ್ರು ಇಲ್ಲ ಅಂತ ಹೇಳಿ ಬಹುಶಃ ಸನಾತನ ಧರ್ಮದ ಪದ್ಧತಿಯನ್ನು ಅರ್ಥ ಮಾಡ್ಕೊಂಡು ನೀವು ಸನಾತನ ಅಂದ್ರೆ ನೀವು ಎಪಿಕ್ಸ್ ನ ಕೋರ್ಟ್ ಗಳನ್ನ ನ್ಯಾಯಾಧೀಶರು ಬಳಸೋದನ್ನ ಹೇಳ್ತಾ ಇದ್ರಿ. ಈಗ ಅದೇ ವಾದವನ್ನ ನಾನು ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಮತ್ತೆ ಅದನ್ನು ಒಪ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಈಗ ನಮ್ಮದೇ ರಾಜ್ಯದಲ್ಲಿ ಈ ಹಿಜಾಬ್ ವಿಚಾರವನ್ನ ಪ್ರಸ್ತಾಪ ಮಾಡ್ತಿದ್ದಾಗ ಕೋರ್ಟ್ಗಳು ರೆಫರೆನ್ಸ್ ಆಗಿ ಹದೀಸ್ಗಳನ್ನ, ಕುರಾನ್ಗಳನ್ನ ತೆಗೆದುಕೊಳ್ಬಹುದು. ಅದೇ ಕೋರ್ಟ್ನಲ್ಲಿ ರಾಮಾಯಣ ಮಹಾಭಾರತವನ್ನ ಉದಾಹರಣೆ ತಗೊಳ್ಬಾರ್ದು. ನೀವು ಈಗ ಹಿಜಾಬ್ ಅನ್ನೋದು ಹದೀಸ್ಗಳನ್ನ, ಕುರಾನ್ ತಗೊಳ್ಬಾರ್ದು. ನೋಡಿ, ಹಿಜಾಬ್ ಅನ್ನೋದು ನನ್ನ ನಂಬಿಕೆ. ತಾವು ಸೀರೆ ಹುಟ್ಟಿದ್ದೀರಾ, ದಟ್ ಈಸ್ ಯುವರ್ ಕಲ್ಚರ್ ಅಲ್ವಾ? ಈಗ ಏನ್ ಹೇಳೋದು ಇದಕ್ಕೆ?
ಬಿಂದಿ ದಟ್ ಈಸ್ ಯುವರ್ ಕಲ್ಚರ್. ಯಾರಾಗಲೂ ನಾಳೆ ಬಿಂದಿ ಇಡಬೇಡ, ನೀವು ಸೀರೆ ಉಟ್ಕೋಬೇಡ ಅಂದರೆ ಇಟ್ ಈಸ್ ಅಫೆಂಡಿಂಗ್ ಯುವರ್ ಫಂಡಮೆಂಟಲ್ ರೈಟ್. ಒಂದು ಹುಡುಗಿ ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಳ್ತಾಳೆ, ದಟ್ ಈಸ್ ದೇರ್ ಟ್ರೆಡಿಷನ್. ವೈ ಯು ಆರ್ ಅಪೋಸಿಂಗ್? ನೋ, ಐ ಆಮ್ ನಾಟ್ ಗೋಯಿಂಗ್ ಟು ದಟ್ ಡಿಬೇಟ್ ಸರ್. ನಾನು ಹೇಳ್ತಿರೋದು ಅಲ್ಲಿ ಏನು ಹೇಳ್ತಾರೆ, ಅಲ್ಲಿ ನ್ಯಾಯಾಧೀಶರು ಏನು ಹೇಳಿದ್ದಾರೆ ನ್ಯಾಯಾಧೀಶರು ನೋಡಿ, ಅದು ಧರ್ಮ ಅಲ್ಲ, ಸನಾತನ ಧರ್ಮ ಅವ್ರ ಧರ್ಮ ಇಲ್ಲ ಅಂತ ಹೇಳ್ತಾರೆ. ನೋಡಿ, ಧರ್ಮ ಅನ್ನೋದು ರಿಲಿಜಿಯನ್. ನನ್ನ ಪ್ರಕಾರ ಎವ್ರಿ ರಿಲಿಜಿಯನ್ ಈಸ್ ದೇರ್ ಓನ್ ಫೇತ್. ಯು ಡೋಂಟ್ ಟು ಡಿಫ್ರೆನ್ಶಿಯೇಟ್. ಅದು ಅವ್ರ ಫೇತು, ಇದು ಯುವರ್ ಫೇತು. ದಟ್ ಈಸ್ ಇಸ್ ಪರ್ಸನಲ್, ದಿಸ್ ಇಸ್ ಆಲ್ಸೋ ಪರ್ಸನಲ್. ವಿ ಆರ್ ಕಮಿಂಗ್ ಬ್ಯಾಕ್ ಟು ದ ಕ್ವೆಶ್ಚನ್ ಸರ್. ನಾವು ಇಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳ್ತಿಲ್ಲ. ನೀವು ಹೇಳಿದ್ದೇನು, ಕೆಲ ನ್ಯಾಯಾಧೀಶರು ಸನಾತನ ಧರ್ಮದ ಕೆಲ ಪುಸ್ತಕಗಳಿಂದ ಅಥವಾ ರೆಫರೆನ್ಸ್ ತಗೊಂಡ್ಬಿಟ್ಟು ಕೋಟ್ ಮಾಡ್ತಾರೆ. ಆ ಅರ್ಥದಲ್ಲೇ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಹದೀಸನ್ನು ಅಥವಾ ಕುರಾನ್ ಅನ್ನು ಕೋರ್ಟ್ ತಗೊಂಡು ಕೂಡ ತೀರ್ಪು ಕೊಡಬಾರ್ದು. ಇಟ್ ವಿಲ್ ಬಿಕಮ್ ನೀವು ಯಾಕೆ ಅದನ್ನು ತಗೊಳ್ತೀರಾ? ಸೋರ್ಸ್ ಲಾ, ಫಂಡಮೆಂಟಲ್ ರೈಟ್ಸ್ ಕಾನೂನು ಪ್ರಕಾರ ಹೇಳಿ. ಈಗ ಕರ್ನಾಟಕದಲ್ಲಿ 36,000 ಮುಜರಾಯಿ ಇಲಾಖೆ ಟೆಂಪಲ್ಸ್ ಇದೆ. ಒಂದು ಟೆಂಪಲಲ್ಲಿ ಕೂಡ ಒಂದು ಶೂದ್ರ ದಲಿತು ಪೂಜಾರಿಯಾಗಿಲ್ಲ. ತಮಿಳ್ನಾಡಲ್ಲಿ 240 ಜನ ಶೂದ್ರರಿಗೆ ಕೆಲಸ ಕೊಟ್ಟರು. ಸುಪ್ರೀಂ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಡ್ರು. ಯಾಕೆಂದರೆ ಶೂದ್ರರು ಪೂಜಾರಿಗಳಾಗಿ ಆಗಬಾರ್ದಂದು. ಅರೆ, ನನ್ನ ದೇವರು ನನ್ನ ನಂಬಿಕೆ, ನಾನು ನಂಬ್ತೀನಿ, ಪೂಜೆ ಮಾಡ್ತೀನಿ, ನಾನು ಫುಲ್ ಟೈಮ್ ಪೂಜಾರಿ ಆಗ್ತೀನಿ, ನಿಮ್ಗೇನು ತೊಂದರೆ? ನಿಮಗೆ ಅದು ನನಗೆ ಗೊತ್ತಿಲ್ಲ. ದಿಸ್ ಮೇ ಬಿ ಔಟ್ ಆಫ್ ಬಾಕ್ಸ್, ಬಟ್ ಸ್ಟಿಲ್ ಒಂದು ಉದಾಹರಣೆ ಕೊಡ್ತೀನಿ ಸರ್. ಅಯೋಧ್ಯೆಯಲ್ಲಿ ನಿರ್ಮಾಣವಾದ ರಾಮ ಮಂದಿರ, ಅದರಲ್ಲಿ ಪೂಜೆ ಮಾಡಲಿಕ್ಕೆ ಸ್ಪೆಷಲ್ ತರಬೇತಿಯನ್ನು ಕೊಟ್ಟು ಎಲ್ಲ ಸಮುದಾಯದವರಿಗೂ ಪ್ರಾತಿನಿಧ್ಯ ಕೊಟ್ಟು ಯಾರು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದರು ಜಾತ್ಯತೀತವಾಗಿ ಅವರಿಗೆ ಆನ್ ದ ಬೇಸಿಸ್ ಆಫ್ ದ ಮೆರಿಟ್ ಪೂಜೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ. ಇದು ನಮ್ಮ ಸನಾತನ ಧರ್ಮ. ಎನಿವೇ ವಿ ವಿಲ್ ಕಮ್ ಬ್ಯಾಕ್ ಟು ತಮಿಳುನಾಡಲ್ಲಿ ಬಿಜೆಪಿನವರೇ ಅಲ್ಲ, ನೀವು ಎಕ್ಸಾಂಪಲ್ ಕೊಟ್ರಿ, ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ವಿಲ್ ಕಮ್ ಬ್ಯಾಕ್ ಟು ಧರ್ಮಸ್ಥಳ. ಇಡೀ ಪ್ರಕರಣ ಎಲ್ಲರಿಗೂ ಇದ್ದದ್ದೇನು ಅಂತಂದ್ರೆ, ಇದು ಮತ್ತೊಮ್ಮೆ ಗಾಳಿಯಲ್ಲಿ ಗುಂಡಾಗಬಾರ್ದು. ಸೌಜನ್ಯ ಪ್ರಕರಣ, ಅಲ್ಲಿ ನ್ಯಾಯ ಸಿಗಲಿಲ್ಲ. ವೇದವಲ್ಲಿ ಪ್ರಕರಣ, ನ್ಯಾಯ ಸಿಗಲಿಲ್ಲ. ಹೀಗೇನೆ ಈ ನೂರಾರು ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಏನಾದರೂ ಕೊಲೆ ಅತ್ಯಾಚಾರ ಆಗಿದ್ರೆ ನ್ಯಾಯ ಸಿಗಬೇಕು. ಇದು ಕೂಡ ತೀರ್ಪು ಅಥವಾ ಇಂಥವರೇ ಅಪರಾಧಿ ಅಂತ ಗೊತ್ತಾಗದೇ ಇರೋ ರೀತಿಯಲ್ಲಿ ತೀರ್ಪು ಬರಬಾರ್ದು ಅನ್ನೋದು. ಈಗ SIT ಹೋಗ್ತಿರುವ ಹಾದಿಯನ್ನು ಗಮನಿಸಿದ್ರೆ ಎಲ್ಲಿ ಹೋಗಿ ಮುಟ್ಟುತ್ತೆ? ನೋಡಿ, ನಾವು SIT ಒಂದು ತಪ್ಪು ಮಾಡಿದ್ದಾರೆ, ಅದನ್ನು ನ್ಯಾಯಾಧೀಶರು ನೆನ್ನೆ ಸ್ಟೇ ಕೊಟ್ಟಿದ್ದಾರೆ. ಅದು ಇನ್ನೊಂದು, ಐ ಆಮ್ ಕ್ಲಾರಿಫೈಯಿಂಗ್ ಯುವರ್ ವ್ಯೂವರ್ಸ್, ಅದು ಕಂಪ್ಲೀಟ್ ಕೇಸ್ ಹೋಗೋದಿಲ್ಲ. ಏನು ತಪ್ಪು ನಡೆದಿದ್ದೆ ಅದನ್ನು ಯು ಸೆಟ್ ಇಟ್ ರೈಟ್ ಎಂದು ಬರುತ್ತೆ. ಅವ್ರು ಏನು ತನಿಖೆ ಮಾಡಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ರಿಪೋರ್ಟ್ ಕೊಡಲಿ. ನಾವು ಅವ್ರ ರಿಪೋರ್ಟ್ ಬಗ್ಗೆ ನಾನು ಅದರಲ್ಲಿ ಏನೂ ಹೇಳಿಲ್ಲ. ಪ್ರೊಸೀಜರ್ ವಾಟ್ ಯು ಫಾಲೋಡ್ ಈಸ್ ರಾಂಗ್, ಸೆಟ್ ಇಟ್ ರೈಟ್ ಅಷ್ಟೇ ಕೇಳಿದ್ದೀನಿ. ಸೆಟ್ ಇಟ್ ರೈಟ್ ಆಗಲಿ. ತಪ್ಪು ಮಾಡಿರೋನು ಸಿಕ್ಕಿದ್ರೆ ಅವನು ಹೋಗಲಿ. ಈಗ ಈ ಫೈನಲ್ ಜಡ್ಜ್ಮೆಂಟಲ್ಲಿ ಇಲಾಖೆನೂ ಇದ್ದರೆ ಏನಾಗುತ್ತೆ? ಕೇಸೇ ಒಟ್ಟಾಗುತ್ತೆ. ದೇರ್ಫೋರ್ ಬಾಲನ್ ಸಪೋರ್ಟೆಡ್ ಸಿಟ್ ಇಟ್ಸ್ ಇನ್ವೆಸ್ಟಿಗೇಷನ್ ಟು ಸೆಟ್ ಇಟ್ ರೈಟ್ ಅಷ್ಟೇ. ಇದರಲ್ಲಿ ಅದನ್ನು ದಾರಿ ತಪ್ಪಿಸೋ ಕೆಲಸ ನಾನು ಮಾಡಿಲ್ಲ. ರೈಟ್ ಸರ್. ಇಷ್ಟೊತ್ತು ಸಮಯ ಕೊಟ್ಟು ಅನೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಧನ್ಯವಾದ ತಮಗೆ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಇವಾಗ SIT ಕೂಡ ಸರಿ ಇಲ್ಲ ಅಂತಂದ್ರೆ ನಾವು ಇನ್ನೇನು ಸ್ವರ್ಗ ಅಥವಾ ನರಕಕ್ಕೆ ಹೋಗ್ಬಿಟ್ಟು ಅಥವಾ ಪಾತಾಳ ಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಹೊಸದೊಂದು ಇನ್ವೆಸ್ಟಿಗೇಟಿವ್ ಏಜೆನ್ಸಿಯನ್ನು ಕರ್ಕೊಂಡು ಬರ್ಲಿಕ್ಕೆ ಸಾಧ್ಯನಾ ಸರ್? ವಿ ಆರ್ ಲಿವಿಂಗ್ ಇನ್ ದ ಸಿಸ್ಟಮ್. ಈ ಸಿಸ್ಟಮ್ ಅಲ್ಲಿ ಯಾವೆಲ್ಲ ಅವಕಾಶ ಇದೆಯೋ ಆ ಅವಕಾಶ ಮಾತ್ರ ನಮಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ನೋಡಿ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಡಿರೈಲ್ ಆಗಿದೆ. ಈಗ ಸುಮಾರು ಪ್ರಕರಣದಲ್ಲಿ ಕಂಡಿಡಿದಾರೆ. ಎಲ್ಲೆಲ್ಲೋ ಪೊಲಾಚಿನಲ್ಲಿ ಆಯಿತು, ಎಲ್ಲೆಲ್ಲೋ ಆಯಿತು. ಈಗ ಬಿಲ್ಕಿಸ್ ಬಾನು ಕೇಸ್ ಆಯಿತು, ಅತ್ರಾಸ್ ಕೇಸ್ ಆಯಿತು, ಏನೇನೋ ಕೇಸ್ಗಳಾಯಿತು. ಈಗ ಡೆಲ್ಲಿ ನೋಯ್ಡಾ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಆಯಿತು. ಬಟ್ ಈ ಕೇಸಲ್ಲಿ ಯಾವ ಪೊಲೀಸರು ನ್ಯಾಯ ಕೊಡ್ಸೋಕ್ಕೆ ಆಗಲಿಲ್ಲ. ದಟ್ ಮೀನ್ಸ್ ಅ ಸಿಸ್ಟಮ್ ಈಸ್ ನಾಟ್ ಗೋಯಿಂಗ್ ಇನ್ ಎ ಪರ್ಫೆಕ್ಟ್ ಡೈರೆಕ್ಷನ್ ಅಂದು ಕಂಡು ಬರ್ತಾ ಇದೆ. ಏನು ತನಿಖೆ ಮಾಡಬೇಕೋ ಆ ನಿಟ್ಟಲ್ಲಿ ಹೋಗ್ತಾ ಇಲ್ಲ. ಸಾಕ್ಷಿಗಳು ನಾಶ ಆಗ್ತಾ ಇದೆ.
DNA ಮೆಟೀರಿಯಲ್ಸ್ ಕಲೆಕ್ಟ್ ಮಾಡ್ತಾರೆ, ಅನ್ಫಿಟ್ ಫಾರ್ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಸೌಜನ್ಯ ಪ್ರಕರಣದಲ್ಲಿ ಇದ್ರಲ್ಲ ಯಾವುದೋ ಪ್ರಕರಣದಲ್ಲಿ ಆಗ್ತಾ ಇದೆ. ಕ್ಲಿಯರ್ ಇನ್ಫಾರ್ಮೇಶನ್ ಹೋಗಬೇಕು ಅಂತ ನಾನು ಆಡ್ ಮಾಡಿದೆ. ಸೌಜನ್ಯ ಪ್ರಕರಣದಲ್ಲಿ ಒಲ ಉಡುಪು ಯಾಕೆ ರಿಕವರಿ ಮಾಡಿಲ್ಲ? ಪುಸ್ತಕ ಏನಾಯ್ತು? ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ. ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಹಾಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ.